ನಮಸ್ತೆ ತಾಯಿ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಊರು ಬೇಡ ಸರ್, ನನ್ನ ಹೆಸರು ಯಶೋಧ ಅಂತ. ಹೇಳ್ತಾಯಿ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಹಾ ಸರ್, ನಾನು 6 ಮಂತ್ ಇಂದ ನೋಡ್ತಾ ಇದ್ದೀನಿ ಸರ್. 6th month? ನಂಗೆ ಎಷ್ಟು ಖುಷಿ ಆಗ್ತದೆ. 6 ಮಂತ್ ಇಂದ ಸರ್. ಯಾಕೆ ಅಮ್ಮ? ಯಾಕೆ ನನ್ಗಂದ್ರೆ ಸುಮ್ನೆ ನಾನು ಕೆಲಸ ಮಾಡ್ತಾ ಇರ್ತಿದ್ನಲ್ಲ, ಎನಿ ಟೈಮ್ ಕೆಲಸ ಮಾಡುವಾಗ ಕೂತವಾಗ ಏನಾದ್ರೂ ನಾನು ಏನೋ ಸುಮ್ನೆ ಏನಾದ್ರೂ ಒಳ್ಳೇದನ್ನ ಕೇಳ್ತಾ ಇರ್ತಿದ್ದೆ. ಮೊಬೈಲ್ ಅಲ್ಲಿ ಏನಾದ್ರು ಜೀವನಕ್ಕೆ ಬೇಕಾದಂತ ಒಳ್ಳೇದೇನಾದ್ರೂ ಬರ್ತಾ ಇದೆ ಅಂದ್ರೆ ಕೇಳ್ತಾ ಇರ್ತದೆ. ಆ ಟೈಮಲ್ಲಿ ನಿಮ್ದು ಒಂದು ವಿಡಿಯೋ ನೋಡಿದೆ. ಅವಾಗ ನಂಗೆ ಏನೋ ಒಂದು ಮೋಟಿವೇಶನ್ ಆಗ್ತಾ ಇದೆ ಇದ್ರ ವಿಡಿಯೋ ಇಂದ ಅಂತ ತುಂಬಾನೇ ನೋಡೋಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಡೈಲಿ ಒಂದಿನಕ್ಕೆ 3 ಎಪಿಸೋಡ್ 4 ಎಪಿಸೋಡ್ ಈ ತರ ನೋಡೋಕ್ ಸ್ಟಾರ್ಟ್ ಮಾಡಿದೆ. ಲೈನ್ ಸಿಕ್ಕಿದೆ ಸರ್, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಯ್ಯೋ ಹೇಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ನಂದು ಬಾಡಿ ಎಲ್ಲ ವೈಬ್ರೇಷನ್ ಆಗ್ತಾ ಇದೆ ಅಷ್ಟು. ಹೌದಾ? ಹೌದು ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನನಗೆ ಕಾರ್ಯಕ್ರಮದ ವಿಚಾರವಾಗಿ ನೀವಿಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದೀರಾ, ಅದಕ್ಕೆ ನಾನು ಚಿರಋಣಿ ತಾಯಿ. ಯಾವುದೋ ಒಂದು ರೀತಿಯಲ್ಲಿ ನಿಮಗದೊಂದು ನೆಮ್ಮದಿನೋ ಅಥವಾ ಒಂದು ಮೋಟಿವೇಶನ್ ಅಥವಾ ಯಾವುದೋ ಒಂದು ಸ್ಫೂರ್ತಿನೋ ಅಥವಾ ಜೀವನಕ್ಕೊಂದು ಪಾಠನೋ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬದುಕಿಗೆ ಅದು ವರವಾಗಬೇಕು ಅಥವಾ ಅದೊಂದು ದಾರಿ ಕಾಣೋ ರೀತಿ ಒಂದು ಬೆಳಕಾಗಬೇಕು, ಅದೇ ನನ್ನ ಆಸೆ. ಬಟ್ ಅದು ನಿಮ್ಮ ವಿಚಾರದಲ್ಲಿ ಸತ್ಯ ಅಂದ್ಕೊಳ್ತೀನಿ. ತುಂಬಾನೇ 100% ಸರ್. ಯಾಕೆಂದ್ರೆ ನಾನು ಈ ವಿಡಿಯೋ ನೋಡು ಸ್ಟಾರ್ಟ್ ಮಾಡಿದ್ಮೇಲಿಂದವ, ಬಟ್ ಮೊಬೈಲ್ ಅಲ್ಲಿ ಮೊದ್ಲಾದ್ರೆ ಏನಾದ್ರೂ ಬೇರೆ ನೋಡ್ತಿದ್ದೆ, ಸಾಂಗ್ ಗಳನ್ನ ಕೇಳ್ತಿದ್ದೆ. ಸುಮ್ನೆ ಏನಾದ್ರೂ ಏನೋ ಒಂದು ನನ್ಗೇನೋ ಬಂತು ಅಂದ್ರೆ ಒಳ್ಳೇದಿದ್ಯಾ ಏನು ಅಂತ ನೋಡ್ತಾ ಇರ್ತದೆ. ಈಗ ನಿಮ್ ವಿಡಿಯೋದಲ್ಲಿ ಒಂದ್ ಮಿನಿಮಮ್ ಅಂದ್ರೂ 8 hour ವರ್ಕ್ ಮಾಡ್ತೀನಿ. 8 hour ಅಲ್ಲಿ ಒಂದ್ 7 hour ನಿಮ್ ವಿಡಿಯೋನೇ ಇರುತ್ತೆ ನನ್ನ ಇದ್ರಲ್ಲಿ. ನನ್ ಮಗ ಕೇಳ್ತಾ ಇರ್ತಾನೆ ಎಲ್ಲಾದ್ರೂ ಮೊಬೈಲ್ ಓಪನ್ ಮಾಡಿದ್ರೆ, ಇದು ಏನ್ ಮಮ್ಮಿ ಎಷ್ಟೊತ್ತಿಗೆ ನೋಡ್ರು ಏನೋ ಸೋನು ಸರ್ ಅಂತ ಇದೆ, ಎಂತ ನೋಡ್ತೇನೆ ನೀನ್ ವಿಡಿಯೋ, ನೀನು ಒಂದ್ ದಿವಸ ನೋಡು ಕುತ್ಕೊಂಡೆ, ನಿಂಗೂ ಗೊತ್ತಾಗತ್ತೆ ಅಂತೀನಿ. ಅಷ್ಟು ಖುಷಿ ಆಗ್ತಾ ಇದೆ ನಂಗೆ. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ಹೇಳೋದಿದೆಯಾ ತಾಯಿ? ಹಾ ಸರ್, ನನ್ನ ಜೀವನ ಅಂದ್ರೆ ತುಂಬಾ ಕಷ್ಟದಲ್ಲೇ ಬಂದು ಜೀವನನ ಕಟ್ಕೊಂಡಿದೀನಿ. ಅದಕ್ಕೆ ನಂಗೆ ಬೇಜಾರಿಲ್ಲ. ಜೀವನ ನಂಗೆ ಕಷ್ಟ ಸಿಕ್ತು, ಸುಖ ಸಿಕ್ಕಿಲ್ಲ. ಹೌದು ಹೌದು, ಅದ್ರಲ್ಲಿ ನನ್ಗೆ ತೃಪ್ತಿ ಇದೆ ಸರ್. ನಾನು ಕಷ್ಟ ಬಂದಿದೆ ಅಂತ ಅಯ್ಯೋ ಏನೋ ಕಷ್ಟ ಬೇಡ ಈ ಜೀವನ ಆ ತರ ಏನೋ ಇದ್ ಮಾಡ್ಕೊಂಡಿಲ್ಲ. ಬಟ್ 2004 ಅಲ್ಲಿ ನನ್ ಮದ್ವೆ ಆಯ್ತು. ಗೌರ್ಮೆಂಟ್ ಜಾಬ್ ಅಲ್ಲಿರೋ ಗಂಡ ಸಿಕ್ಕಿದ್ರು. ಅಂದ್ರೆ ಜಾಬ್ ಅಲ್ಲಿ ಇದ್ದವ್ರ ಜೊತೆ ಮದ್ವೆ ಆಯ್ತಾ ಅಥವಾ ಮದ್ವೆ ಆದ್ಮೇಲೆ ಗೌರ್ಮೆಂಟ್ ಜಾಬ್ ಆಯ್ತಾ? ಇಲ್ಲ ಸರ್, ಅವರಿಗೆ 16ನೇ ವರ್ಷದಲ್ಲಿ ಇರುವಾಗನೇ ಅವರಿಗೆ ಜಾಬ್ ಸಿಕ್ಕಿತ್ತು. ಅದ್ ಹೆಂಗ್ 16 ವರ್ಷಕ್ಕೆ ಜಾಬ್ ಕೊಡ್ತಾರ? ಹಾ, ಅದು ಅಂದ್ರೆ ಅವರು 18 ವರ್ಷ ಅಂತ ಕೊಟ್ಟು 16ನೇ ವರ್ಷಕ್ಕೆ ಜಾಬ್ ತಗೊಂಡಿದ್ರು. ಮೋಸ ಅಲ್ವಾ ಮಾರ್ರೆ ಇದು? ಅಲ್ಲ ಸರ್, ಅದಂದ್ರೆ ಮೋಸ ಅನ್ನೋದಕ್ಕಿಂತ ಬಟ್ ಅವರು ಫಸ್ಟ್ ಬಂದು ಏನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಇದ್ ಮಾಡ್ಲಿಲ್ಲ, ಹಿಂಗೆ ವರ್ಕರ್ ಆಗಿ ಕೆಲಸ ಮಾಡಿದ್ರು. ಆಮೇಲೆ 18 ವರ್ಷ ಹಿಂದೆ ಮುಂದೆ ಹೇಳೋದು ಕ್ರೈಮ್ ಅದು. ಅಲ್ಲ 18 ವರ್ಷ ಆದ ನಂತರ ಗೌರ್ಮೆಂಟ್ ಜಾಬಿಗೆ ಅಂದ್ರೆ ಇದಾಯ್ತು. ಹಂಗೆ 18 ವರ್ಷ ಆಗೋದು ಬೇಡ. ಹೌದೌದು. ಅಲ್ಲ 16ನೇ ವರ್ಷಕ್ಕೆ ಸರ್ ಜಾಬ್ ಸಿಕ್ಕಿತ್ತು. ಬಟ್ ಆದ್ರೆ ಅದು ಇದಾಗ ಏನು ಕನ್ಫರ್ಮ್ ಆಗಿ 2 ವರ್ಷ ಅವರು ಖಾಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡಿದ್ರು. ಅದಾದ್ಮೇಲೆ 18 ವರ್ಷ ಆದ್ಮೇಲೆ ಗೌರ್ಮೆಂಟ್ ಜಾಬ್ ಕನ್ಫರ್ಮ್ ಆಯ್ತು. ಅದ್ ಕಾಯಂ ಅಂತ ಆಗತ್ತಲ್ಲ. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹಾ, ಅಪ್ಪ ಅಮ್ಮನೇ ನೋಡಿ ಮದ್ವೆ ಮಾಡಿದ್ರು. ಬಟ್ ನನ್ಗೆ ಇಷ್ಟ ಇರ್ಲಿಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಂಗೂ ಇಷ್ಟ ಇರ್ಲಿಲ್ಲ, ಯಾಕೆಂದ್ರೆ ಅವ್ರದ್ದು ತುಂಬಾ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಅಂತ ನಂಗೂ ಇಷ್ಟ ಇರ್ಲಿಲ್ಲ. ನಿಮ್ಗೆ ಎಷ್ಟು ವರ್ಷ ಸಮಯದಲ್ಲಿ? ಆವಾಗ ನಂಗೆ 23 ಇತ್ತು ಸರ್, ಅವ್ರಿಗೆ 31 ಇತ್ತು. 23 ಇತ್ತು. ಮನೇಲೆಲ್ಲ ಗೌರ್ಮೆಂಟ್ ಜಾಬ್ ಇದೆ, ಬಂದಿದೆಯಲ್ಲ ಒಳ್ಳೆ ಸಂಬಂಧ, ಮತ್ತೆ ಎಲ್ಲಾ ಕಡೆನೂ ವಿಚಾರಿಸಿದಾಗ ಓಕೆ ಹುಡುಗ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಒಂದ್ ಕೈಯಲ್ಲಿ ಜಾಬ್ ಇದೆ ಅಂತ ಮದ್ವೆ ಮಾಡಿದ್ರು. ಅಂದ್ರೆ ಮೇನ್ ಪ್ರಯಾರಿಟಿ ಜಾಬೇ ಆಗಿತ್ತು? ಹೌದೌದು ಸರ್, ಜಾಬೇ ಆಗಿತ್ತು. ಯಾಕೆಂದ್ರೆ ಒಂದು ನಮ್ ಫ್ಯಾಮಿಲಿಯಲ್ಲಿ ಜಾಬ್ ಇದ್ದವ್ರು ಯಾರು ಇಲ್ಲ ಆಗಿದ್ರು. ಅದಕ್ಕೋಸ್ಕರ ಸರಿ ಒಳ್ಳೆ ಜಾಬ್ ಇದೆಯಲ್ಲ ಅಂತ ಮದ್ವೆ ಮಾಡಿದ್ರು. ಎಲ್ರಿಗೂ ಇತ್ತು, ಗೌರ್ಮೆಂಟ್ ಜಾಬ್ ಇರ್ಲಿಲ್ಲ ಅಂತ. ಒಂದ್ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ. ಫ್ಯಾಮಿಲಿಯಲ್ಲಿ ಯಾರಿಗೂ ಗೌರ್ಮೆಂಟ್ ಜಾಬ್ ಇರೋರು ಇಲ್ಲ ಆಗಿದ್ರು. ಎಲ್ಲ ರೈತ ಅದು ಕೆಲಸ ಮಾಡ್ತಿದ್ರು. ನಮ್ದು ರೈತರ ಕುಟುಂಬ ಸರ್.
ಹಾಗಾಗಿ ಮದ್ವೆ ಮಾಡಿದ್ರು. ಸರಿ ಪರವಾಗಿಲ್ಲ, ನಾನು ಲಾಸ್ಟ್ ಒಪ್ಕೊಂಡೆ. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಆಗಿತ್ತು, ಬಟ್ ಜಾಯಿಂಟ್ ಫ್ಯಾಮಿಲಿ ನಂಗೆ ಹೊಂದ್ಕೊಳ್ಳೋಕ್ ಕಷ್ಟ ಆಗತ್ತೆ ಅಂತ ನಾವು ಅಪ್ಪ ಅಮ್ಮ ಅಣ್ಣ ನಾನು ಅಷ್ಟೇ ಬೆಳೆದಿದ್ದು. ಅದಾದ್ಮೇಲೆ ಸರಿ ಬಿಡು ಅಂತ ಮದ್ವೆ ಮಾಡ್ಕೊಂಡ್ವಿ. ಮದ್ವೆ ಮಾಡಾದ್ಮೇಲೆ ಇಲ್ಲಿ ಬಂದ್ರೆ ಬಟ್ ಏನಂದ್ರೆ ಕಷ್ಟ ಅನ್ನೋದಕ್ಕಿಂತ ಬಟ್ ಅವ್ರ ಜಾಯಿಂಟ್ ಫ್ಯಾಮಿಲಿ ಪಾಪ ಅವ್ರ ಹತ್ರ ಹಣಗಳು ಕಡಿಮೆ ಇತ್ತು. ಇದು ಗವರ್ಮೆಂಟ್ ಜಾಬ್ ಅಂದ್ರೂ ತುಂಬಾ ಸ್ಯಾಲ್ರಿ ಇಲ್ಲ ಆಗಿತ್ತು ಅವರಿಗೆ. 21 ಜನ ಒಟ್ಟಿಗೆ ಇದ್ವಿ. ಅವಾಗ ಊಟಕ್ಕೆ ನಾಷ್ಟಕ್ಕೆ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ನನ್ನ ತಾಯಿ ಮನೇಲಿ ನಾನು ತಿಂದುಂಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದು ಜೀವನ ಇತ್ತು. ಬಟ್ ಇಲ್ಲ ಹಾಗಾಗ್ಲಿಲ್ಲ. ಸರಿ, ಅದಕ್ಕೆ ನಾನೇ ಅಡ್ಜಸ್ಟ್ ಆದೆ. ಹಾಗೆ ಬರ್ತಾ ಬರ್ತಾ ದಿನಗಳು ದೂಡ್ತಾ ಏನೋ ಕಷ್ಟಗಳು ಸುಖಗಳು ಸರಿ ಹೊಂದ್ಕೊಂಡು ಹೋಗೋಣ ಅಂತ ಹೊಂದ್ಕೊಂಡು ಹೋಗ್ತಾ ಬಂದೆ. ಆನಂತರ ನಾನು ಪ್ರೆಗ್ನೆಂಟ್ ಆದೆ 2005 ಅಲ್ಲಿ. ಬಟ್ ಅವಾಗ ನಂಗೆ ಹಿಂಗೆ ತಿನ್ನಕ್ಕೆ ಉಣ್ಣಕ್ಕೆಲ್ಲ ತುಂಬಾನೇ ಅಂದ್ರೆ ತುಂಬಾ ಕಷ್ಟ ಆಗೋದು. ಬಟ್ ಹಸುವೆ ಆಗೋದು, ತಿನ್ನಕ್ಕೇನಿಲ್ಲ. ಆದ್ರೂ ಸರಿ ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಜಾಯಿಂಟ್ ಫ್ಯಾಮಿಲಿ ಅಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡೆ. ಹಾಗೆ ಕಡೆಗೂ ತುಂಬಾ ಅಂದ್ರೆ ತ್ರಾಸ ಆಯ್ತು, ಅಂದ್ರೆ ನಂಗೆ ಕಂಟ್ರೋಲ್ ಮಾಡಕ್ ಆಗದಿರೋಷ್ಟು ತ್ರಾಸ ಆಯ್ತು. ಸರಿ ಬೇಡ ಬಿಡು, ಮತ್ತೆ ತಾಯಿ ಮನೆಗೆ ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಅಂತ ನಾನು ಅವ್ರಿಗೆ ಹೇಳಲಿಲ್ಲ. ಆದ್ರೂ ಒಮ್ಮೆ ಏನೋ ಹೇಳ್ದೆ ಅಮ್ಮನ ಹತ್ರ. ಅಮ್ಮ ಹೇಳಿದ್ರು, ಕಷ್ಟನೋ ಸುಖನೋ ಮಗ ಗಂಡನ ಮನೇಲಿ ಕಳಿಬೇಕು. ಯಾಕೆಂದ್ರೆ ಎಲ್ಲದಕ್ಕೂ ತಾಯಿ ಮನೆಗ್ ಬಂದ್ ಹೇಳ್ಬಿಟ್ರೆ ತಾಯಿ ಮನೆ ಕಷ್ಟನ ಗಂಡ ಮನೆಗೆ ಹೇಳ್ಕೊಳ್ಬೇಡ, ಗಂಡ ಮನೆ ಕಷ್ಟನ ತಾಯಿ ಮನೆಗೆ ಹೇಳ್ಕೊಳ್ಬೇಡ, ಮುಂದೊಂದ್ ದಿವಸ ನಿನ್ ಜೀವನ ಕಷ್ಟ ಆಗತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಅವಾಗ ಸರಿ ನಾನು ಹೌದು ಅದು ಒಂದು ಹೌದು. ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ವಿಷಯನ ನಾವು ಹೊರಗಡೆ ಹೋದ್ಮೇಲೆ ಮರ್ಯಾದೆ ಅನ್ನೋದು ಹೋಗ್ಬಿಡತ್ತೆ. ಸರಿ ಅಂತ ನಾನು ಅಡ್ಜಸ್ಟ್ ಮಾಡ್ಕೊಂಡೆ. ಬಾಕಿ ಬೇರೆ ಎಲ್ಲ ಫ್ಯಾಮಿಲಿ ಅವರೆಲ್ಲ ಏನು ಚೆನ್ನಾಗೇ ಇದ್ರು, ಅವರೆಲ್ಲ ಒಳ್ಳೆ ಗುಣನೇ ಇತ್ತು. ಗಂಡನ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇತ್ತು, ತುಂಬಾನೇ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ತುಂಬಾನೇ ಇತ್ತು. ಅಂದ್ರೆ ಗೌರ್ಮೆಂಟ್ ಜಾಬ್ ಜೊತೆ ಬಂದಂತ ಡಿಸ್ಕೌಂಟ್ ಕೊಡುವೆಲ್ಲ. ಹೌದು ಸರ್, ಅದೆಲ್ಲ ಆಫರ್ಗಳು ಅದೆಲ್ಲ ಅದೇ. ಆಮೇಲೆ ಸರಿ, ನಾನು ಪ್ರೆಗ್ನೆಂಟ್ ಇವಾಗ 7 ಮಂತ್ ಆಯ್ತು. 7 ಮಂತ್ ಆದ್ಮೇಲೆ ನಂಗೆ ಕಷ್ಟಗಳನ್ನ ಫೇಸ್ ಮಾಡಕ್ ಆಗ್ದೇನೆ ನಾನು ಸರಿ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಯಾಕೆ, ಯಾವ ಕಾರಣಕ್ಕೆ? ಅಂದ್ರೆ ನಂಗೆ ಯಾವ ರೀತಿಯಿಂದನೂ ಹೊಂದ್ಕೊಳಕ್ ಆಗಲ್ಲ. ನಂಗೊಂದು ಊಟ ತಿನ್ಬೇಕು ಅಂದ್ರೂ, ಏನೋ ಒಂದ್ ಬೇಕು ಅಂದ್ರೂ ತೆಗ್ಸು ಕೊಡಕ್ಕೆ ಅವ್ರಿಗೂ ಆಗಲ್ಲ. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ, ಅವ್ರನ್ನೆಲ್ಲ ಫ್ಯಾಮಿಲಿ ನೋಡ್ಕೊಳ್ಬೇಕು, 21 ಮೆಂಬರ್ ನಾವು ಸಾಕ್ಬೇಕು. ಅದೆಲ್ಲಾನು ಅವ್ರೊಬ್ರೇ, ಇವ್ರೊಬ್ರು ದುಡಿಮೆ ಮೇಲೆ ಅದು ಇಷ್ಟು ಇಡೀ ಫ್ಯಾಮಿಲಿ ಇತ್ತ? ಇವ್ರೊಬ್ರು ಮತ್ತ ಅವ್ರ ಅಣ್ಣ ಇಬ್ರೇನೆ ಸೇರಿ 21 ಜನ ಸಾಕ್ಬೇಕಿತ್ತು. ಹಾಗಾಗಿ ಅವ್ರಿಬ್ರು, ಅವ್ರ ಅಣ್ಣ ತುಂಬಾ ಒಳ್ಳೆ ಜನ. ಅವ್ರ ನನ್ಗೆ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, 1 ರೂಪಾಯಿನೂ ಹಾಳು ಮಾಡಲ್ಲ, ಫ್ಯಾಮಿಲಿಗೆ ಹಾಕ್ತಿದ್ರು. ಇವ್ರು ಹಾಕ್ತಿದ್ರು, ಮನೆಗೋಸ್ಕರ ಎಲ್ಲ ಖರ್ಚು ಮಾಡ್ತಾ ಇದ್ರು. ಆದ್ರೆ ಸ್ವಲ್ಪ ಹ್ಯಾಬಿಟ್ಸ್ ಎಲ್ಲ ತುಂಬಾ ಹೊರಗಡೆ ಎಲ್ಲ ಫ್ರೆಂಡ್ ಸರ್ಕಲ್ ಅದೆಲ್ಲ ಇತ್ತು. ಹಾಗಾಗಿ ಆಮೇಲೆ ನನ್ಗೆ ಏನು ಆಗ್ತಾ ಇರ್ಲಿಲ್ಲ, ಯಾವ ರೀತಿಯಿಂದನೂ ಹೊಂದ್ಕೊಳಕ್ ಕಷ್ಟ ಆಗ್ತಾ ಇತ್ತು. ಸರಿ ಬೇಡ ಬಿಡು, ಮತ್ತೆ ಮರ್ಯಾದೆ ಪ್ರಶ್ನೆ ಆಗತ್ತೆ, ನಾನ್ ಹೊರಗಡೆ ಬಂದ್ಬಿಟ್ರೆ ಅಂತ ಟ್ರೈ ಮಾಡಿದೆ. ಬಟ್ 2-3 ಸಲ ಅಟೆಂಡ್ ಮಾಡಿದೆ. ಬಟ್ ಅಲ್ಲಿ ಹೋಗಿ ನಿಂತ್ಕೊಳ್ತಿದ್ದೆ, ಇದ್ರ ಹತ್ರ ಸಮುದ್ರದ ಹತ್ರ ನಿಂತ್ಕೊಳ್ತಿದ್ದೆ. ಬೇಡ, ಆಮೇಲೆ ವಾಪಸ್ ಬಂದ್ಬಿಡ್ತಿದ್ದೆ. ಬೇಡ, ಹೊಟ್ಟೆಲ್ ಒಂದ್ ಮಗು ಇದೆ, ಮಗುಗೋಸ್ಕರ ಬದುಕ್ಬೇಕು ಅಂತ ವಾಪಸ್ ಬಂದ್ಬಿಡ್ತಿದ್ದೆ. ಹಾಗೆ 3 ಸಲ ಟ್ರೈ ಮಾಡಿದ್ವಿ. ಬಟ್ ಅದಾದ್ಮೇಲೆ ಅಲ್ಲಿವರೆಗೆ ನನ್ ಡೆಲಿವರಿ ಟೈಮ್ ಬಂತು, ಮಗು ಆಯ್ತು. ಅದಾದ್ಮೇಲೆ ನಂಗೆ ಮಗು ಮುಖ ನೋಡಿದ್ಮೇಲೆ ನಾನು ಯಾವತ್ತು ಮತ್ತೆ ವಾಪಸ್ ಇದು ಅಟೆಂಡ್ ಮಾಡ್ಲೇ ಇಲ್ಲ. ಕಾಯ್ಬೇಕು ಅನ್ನೋದನ್ನ ಮಾಡ್ಲಿಲ್ಲ. ಇಷ್ಟು ಕಷ್ಟ ಆದ್ರೂ ಅಡಿಲ್ಲ ಪರವಾಗಿಲ್ಲ ಅಂತ ನನ್ನ ಹತ್ರ ಗೋಲ್ಡ್, ನಮ್ಮ ತಾಯಿ ಮನೇಲಿ ತುಂಬಾ ಗೋಲ್ಡ್ ಎಲ್ಲ ಹಾಕಿ ಮದ್ವೆ ಮಾಡ್ಕೊಟ್ಟಿದ್ರು. ಗೋಲ್ಡ್ ತುಂಬಾನೇ ಇತ್ತು. ಅದನ್ನೆಲ್ಲಾನು ಸ್ವಲ್ಪ ಅಡ ಇಡೋದು, ಮಾರೋದು, ಈ ತರ ಎಲ್ಲ ಮಾಡಿ ಹಾಗೆ ದಿನಗಳು ಮಿನಿಮಮ್ ಅಂದ್ರೂ 3 ವರ್ಷ ಕಳೀತು. ಇನ್ನೊಂದ್ ಮಗು ಪ್ರೆಗ್ನೆಂಟ್ ಆದೆ ನಾನು, ಇನ್ನೊಬ್ಬನ ಹುಡುಗನೇ ಆದ. ಅವಾಗ ಸರಿ, ಇನ್ನೂ ಮತ್ತು ಕಷ್ಟಗಳು ಜಾಸ್ತಿ ಆಯ್ತಾ ಹೋಗ್ತು. ಯಾವ ಕಡೆಯಿಂದನೂ ದುಡ್ಡು ಇದ್ದಿಲ್ಲ. ತುಂಬಾ ಊಟ ತಿಂಡಿಯಲ್ಲಿ ನನ್ಗೆ ಊಟ ತಿಂಡಿ ತುಂಬಾನೇ ಕಷ್ಟ ಆಯ್ತು. ಯಾಕೆಂದ್ರೆ ಏನು ಇರ್ತಾ ಇರ್ಲಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಅದು ಹೊಟ್ಟೆ ತುಂಬಾ ಸಿಗ್ತಾ ಇರ್ಲಿಲ್ಲ. ಮಧ್ಯಾಹ್ನ ಊಟ ತಿನ್ಬೇಕು, ಊಟ ಮಧ್ಯಾಹ್ನನೂ ಅಷ್ಟೇ
ಅದಕ್ಕೆ ಬೇಕಾದ ಯಾವ್ದು ಒಂದ್ ಕಾಂಬಿನೇಷನ್ ಇರಲ್ಲ, ಏನೋ ನೀರನ್ನ ತಿನ್ಬೇಕು, ಉಪ್ಪಿನಕಾಯಿ ಅನ್ನ ತಿನ್ಬೇಕು, ಈ ತರನೇ ಇತ್ತು. ಆದ್ರೂ ಪರವಾಗಿಲ್ಲ ಬಿಡು ಅಂತ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಒಂದು 5 ವರ್ಷ ಕಳೆದೆ. ಆಮೇಲೆ ಜಾಯಿಂಟ್ ಫ್ಯಾಮಿಲಿಯಿಂದ ನಮ್ಗೆ ಕಷ್ಟ ಆಯ್ತು ಅಂತ ನಾನು ನನ್ನ ಗಂಡಂಗೆ ಹೇಳಿದೆ, ನನ್ನ ಹತ್ರ ಆಗ್ತಾ ಇಲ್ಲ, ನೀವು ನನ್ನ ಒಟ್ಟಿಗೆ ಬರ್ತೀರ ಅಂದ್ರೆ ಬನ್ನಿ, ಇಲ್ಲ ಅಂದ್ರೆ ನನ್ ಮಕ್ಕಳು ತಗೊಂಡೋಗಿ ಎಲ್ಲಾದ್ರೂ ಸಾಕೊಂಡು, ಕೆಟ್ಟ ಕೆಲಸ ಅಂತೂ ಮಾಡಲ್ಲ, ಎಲ್ಲ ಕಷ್ಟಪಟ್ಟು ದುಡ್ದು ನನ್ ಮಕ್ಳು ಸಾಕಿ ನಾನು ಹೊರಗಡೆ ಹೋಗ್ಬಿಡ್ತೀನಿ, ನಂಗೆ ಆಗಲ್ಲ ಅಂತ ಹೇಳಿದೆ. ಸರಿ, ಅವರು ಒಪ್ಕೊಂಡ್ಲಿಲ್ಲ. ತುಂಬಾ ಟೈಮ್ ಆಯ್ತು, ಒಪ್ಕೊಂಡ್ಲಿಲ್ಲ. ಆಮೇಲೆ ಅದಾದ್ಮೇಲೆ ಹೇಳಿದ್ರು ಪರವಾಗಿಲ್ಲ, ಸರಿ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಅದಾದ ನಂತರ ಸರಿ ಒಪ್ಕೊಂಡ್ವಿ, ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ರೆ ಯಾವ್ದಕ್ಕೂ ಇಲ್ಲ, ಕಷ್ಟ ಅದು. ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಬರ್ತೀನಿ 1 ಮಿನಿಟ್ ಇರು, ಬರ್ತೀನಿ ಇರು 1 ಮಿನಿಟ್. ಹಲೋ. ಹಾ ಸರ್. ಆಮೇಲೆ ಸರಿ ಅಂತ ಹೊರಗಡೆ ಬಂದ್ವಿ. ಅದಾದ್ಮೇಲೆ ಜೀವನ ಕಟ್ಕೊಳಕ್ ತುಂಬಾ ಕಷ್ಟ ಆಯ್ತು ಸರ್. ಎಷ್ಟು ಕಷ್ಟ ಆಯ್ತು ಅಂದ್ರೆ ₹1 ಕೈಯಲ್ಲಿ ಇಲ್ದೇನೆ ಹೊರಗಡೆ ಬಂದ್ಬಿಟ್ಟಿದ್ವಿ. ಹೇಗೋ ಸರಿ, ನಾನು ಆಮೇಲೆ ಯೋಚನೆ ಮಾಡಿದೆ, ಅದೇ ಕಾರಣಕ್ಕೂ ಸಾಯ್ಬಾರ್ದು, ಮಕ್ಕಳಿದ್ದಾರೆ, ಮಕ್ಕಳಿಗೋಸ್ಕರ ಬದುಕಬೇಕು. ಗಂಡನ್ನ ಹೊರಗಡೆ ಕರ್ಕ ಬಂದ್ರು ಯಾವ್ದು ಚಟಗಳು ಕಡಿಮೆ ಆಗ್ಲಿಲ್ಲ. ಸರಿ ಅಂತ ಇರ್ಲಿ, ಏನ್ ಮಾಡಕ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೇನು ಸ್ವಲ್ಪ ಬುದ್ಧಿ ಹೇಳ್ಕೊಂಡು ಜೀವನನ ಮುಂದುವರ್ಸ್ತಾ ನಾನು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡೆ. ಬಟ್ಟೆ ಬಿಸ್ನೆಸ್, ಸೇಲ್ ಮಾಡೋದು, ಬಟ್ಟೆನೆಲ್ಲ ರೆಡಿಮೇಡ್ ಬಟ್ಟೆ ತಂದು ಸೇಲ್ ಮಾಡೋದು. ಅದ್ ಮಾಡ್ತಾ ಮಾಡ್ತಾ ಒಂದ್ ಶಾಪ್ ಓಪನ್ ಮಾಡಿದೆ. ಹಾಗೆ 2 ಶಾಪ್ ಓಪನ್ ಮಾಡಿದೆ. ಅದೇ ತರ ಮುಂದೆ ಕಂಟಿನ್ಯೂ ನಡೀತಾ ಬಂತು. ಒಂದು 16 ವರ್ಷ ಹಾಗೆ ದುಡ್ತಾ ಬಂತು. ಏನೋ ಕಷ್ಟನೋ ಸುಖನೋ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ವಿ. ಗಂಡ ಒಳ್ಳೆಯವರು ಅನ್ನೋದು ಕೆಟ್ಟವರು ಅನ್ನೋದು ನಂಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಪ್ರೀತಿ ಅಂತೂ ಸಿಕ್ಕಿಲ್ಲ ಬಿಡಿ, ಯಾವ ರೀತಿಲೂ. ಹೆಂಡತಿ ಅಂದ್ರೆ ಒಂದ್ ಚೆನ್ನಾಗ್ ಅವಳನ್ನ ನೋಡ್ಕೊಳ್ಬೇಕು, ಅವಳಿಗೇನು ಆಸೆ ಇದೆ, ಬೇಕು, ಕೊಡಿಸ್ಬೇಕು, ಆ ತರ ಎಲ್ಲ ಯಾವತ್ತೂ ಅವ್ರಿಗೆ ಯೋಚನೆನೂ ಬಂದಿಲ್ಲ, ಊಹೆನೂ ಮಾಡಿಲ್ಲ. ಸರಿ, ನಾನು ನನ್ಗ್ ಸಿಗ್ಲಿಲ್ಲ ಬಿಟ್ಟಾದ್ ನನ್ ಮಕ್ಳಿಗೋಸ್ಕರನಾದ್ರೂ ಒಂದ್ ಚೆನ್ನಾಗ್ ಜೀವನ ಕಟ್ಕೊಳ್ಳೋಣ. ಅದನ್ನೇ ನಾವು ಹಿಡ್ಕೊಂಡ್ ಕುತ್ಕೊಂಡ್ರೆ ಜಗಳ ಆಗತ್ತೆ ಮನೇಲಿ. ಬೇಕು ಬೇಡಗಳನ್ನ ನೋಡ್ತಾ ಕುತ್ಕೊಂಡ್ರೆ ಮಕ್ಳು ದೊಡ್ಡವರಾದಂಗ ಮಕ್ಳು ನೋಡ್ತಾರೆ, ನಮ್ ಜಗಳಗಳು ನೋಡಿದವಾಗ ಅವ್ರಿಗೆ ಮನ್ಸಿಗೆ ನೋವಾಗತ್ತೆ. ಸರಿ, ಬೇಡ ಜಗಳ ಆಡೋದು ಅಂತ ಕಳೆದು ಆಮೇಲೆ 13 ವರ್ಷ ಆದ ನಂತರ ನಾನು ಒಂದ್ ಮನೆ ಮಾಡೋಣ ಅಂತ ಹೇಳ್ದೆ. ನಾನು ದುಡಿತಾ ಇದ್ದೀನಲ್ಲ, ನೀವು ಸ್ವಲ್ಪ ಕೊಡಿ, ಒಂದ್ ಮನೆ ಮಾಡ್ಕೊಂಡು ಹೊಡಿಯೋಣ ಅಂತ ಹೇಳಿದೆ. ಇಲ್ಲ ನಾನ್ ರಿಟೈರ್ಡ್ ಆದ್ಮೇಲೆ ಮನೆ ಮಾಡೋದು, ಈಗ ಮಾಡಕ್ ಆಗಲ್ಲ ಅಂದ್ರು. ಸರಿ ಅಂತ ಆಮೇಲೆ ನಾನೇ ನಮ್ ರಿಲೇಶನ್ ಅಲ್ಲಿ ಸ್ವಲ್ಪ ಹಣ ಎಲ್ಲ ಇಸ್ಕೊಂಡು ಸರಿ ಅಂತ ಮನೆ ಸ್ಟಾರ್ಟ್ ಮಾಡಿದ್ವಿ. ಬಾವಿ ಫಸ್ಟ್ ತೆಗೆದು ಮನೆ ಸ್ಟಾರ್ಟ್ ಮಾಡಿದ್ವಿ. ಮಿನಿಮಮ್ ಅಂದ್ರೆ ಒಂದ್ 30 ಲಕ್ಷ ಮನೆಗ್ ಬಿಟ್ಬಿಡ್ತು. ಕಷ್ಟ ಏನೋ ಅಂತೂ ಮನೆ ಹೆಂಗ್ ಕಟ್ಟಿದ್ವಿ ಗೊತ್ತಿಲ್ಲ, ದೇವರ ಆಶೀರ್ವಾದ. ಬಟ್ 3 ವರ್ಷದೊಳಗಡೆ ಮನೆ ಮುಗ್ದೋಗ್ಬಿಡ್ತು. ಮನೆ ಮುಗ್ದು ಪ್ರವೇಶನ ಮಾಡಿದ್ವಿ, ಎಲ್ಲ ಮುಗಿಸಿ ಇಟ್ಟಿದ್ವಿ. ಈಗ ಅದೇ ಮನೇಲೆ ಇದ್ದೀವಿ, ಬಟ್ ಮನೆ ಮಾಡಿದ್ವಿ. ಗಂಡನ ಕೈಯಲ್ಲಿ ಜಾಬ್ ಇದೆ, 2 ಗಂಡು ಮಕ್ಳು, ಒಬ್ನು ಡಿಪ್ಲೊಮಾ ಮುಗೀತು, ಈಗ ಇನ್ನೊಬ್ನು SSLC. ದೊಡ್ಡವನಿಗೆ ಜಾಬು ಬಂದಿದೆ. ನೆಮ್ಮದಿ ಇಲ್ಲ ಸರ್. ಇದೆ, ಎಲ್ಲಾನು ಕಷ್ಟಪಟ್ಟು ಮಾಡ್ಕೊಂಡ್ವಿ, ಬಟ್ ನೆಮ್ಮದಿ ಇಲ್ಲ. ಏನ್ ಸಿಕ್ಕರೆ ನೆಮ್ಮದಿ ಬರುತ್ತೆ? ಏನ್ ಸರ್? ಏನಾದ್ರೂ ನೆಮ್ಮದಿಯಾಗಿರ್ತೀರಾ? ಏನಾದ್ರೂ ನೆಮ್ಮದಿಯಾಗಿರ್ತೀನಿ ಅನ್ನೋದಕ್ಕಿಂತ ಸರ್, ಮನೆಯಲ್ಲಿ ನೆಮ್ಮದಿ ಇಲ್ಲ. ಬಟ್ ನಾನು ಎಷ್ಟು ದುಡಿತೀನಿ, ಒಂದ್ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ದುಡಿತೀನಿ, 1 ಸೆಕೆಂಡ್ ನಿಲ್ಲಲ್ಲ ನಾನು. ಅಂದ್ರೆ ಬಟ್ಟೆ ಹಾ ಸರ್, ಬಟ್ಟೆ 2 ಶಾಪ್ ಅಲ್ಲೂ ಮೇಂಟೈನ್ ಮಾಡ್ತೀನಿ. 2 ಹುಡುಗಿರ್ನ ಇಟ್ಕೊಂಡಿದೀನಿ, 2 ಶಾಪ್ ಅಲ್ಲಿ ಮೇಂಟೈನ್ ಮಾಡ್ತೀನಿ. ಆಮೇಲೆ ಹೂವಿನ ತೋಟ ಇದೆ ನಮ್ದು, ತೋಟ ಎಲ್ಲ ಹಾಕೊಂಡಿದೀವಿ. ತೋಟದಲ್ಲಿ ಕೆಲಸ ಇರುತ್ತೆ, ಅದೆಲ್ಲಾನು ಮಾಡ್ಕೊಂಡು ಮನೇಲೂ ಎಲ್ಲಾ ಕೆಲಸ ಮಾಡ್ಕೊಂಡು
ಅದೆಲ್ಲ ಮುಗಿಸಿ ಅನ್ನೋ ತನ ಅದೇ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರನ್ನಿಂಗ್ 10 ಗಂಟೆವರೆಗೂ ಇರುತ್ತೆ. ಅಷ್ಟು ಮಾಡಿದ್ರು ಒಂದ್ ದಿವ್ಸನೂ ಅವ್ರ ಬಾಯಲ್ಲಿ ದುಡಿತಾಳೆ ಮಾಡ್ತಾಳೆ ಅನ್ನೋ ಭಾವನೆನೂ ಇಲ್ಲ, ಬಾಯ್ ಬಿಟ್ಟು ಹೇಳೋದು ಇಲ್ಲ. ನಾನು ನೋಡಿದ್ರೆ ಸಿಡಿ ಮಾಡುದು, ನಾನ್ ಮಾಡಿದ್ದೆಲ್ಲಾನು ತಪ್ಪೆ, ಏನ್ ಮಾಡಿದ್ರು ತಪ್ಪೆ, ಆತರ ಮಾಡೋದು. ನಾನು ಅದಕ್ಕೆ ಸರಿ ನಾನೇನ್ ಸ್ಟಾರ್ಟಿಂಗ್ ಮದ್ವೆ ಆಗಿ ಬಂದ್ಮೇಲಿಂದನೂ ಹಾಗೆ ಮಾಡ್ತಾ ಬಂದಿದ್ದೆ. ಪ್ರೀತಿ ಅನ್ನೋದಂತೂ ಕೊಟ್ಟೇ ಇಲ್ಲ, ನಾನು ಅದನ್ನ ಬಯಸ್ಲೂ ಇಲ್ಲ ಅವನಿಂದ. ಸರಿ ಅವ್ರು ಇದೇ ತರ ಅನ್ನೋ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಬಿಟ್ಬಿಟ್ಟೆ. ಈ ವ್ಯಕ್ತಿಯಲ್ಲಿ ಈ ತರದ್ದೇ ಗುಣ ಉಂಟು ಅಂತ ನಾನು ಯಾವಾಗ ಅಬ್ಸರ್ವ್ ಮಾಡಿದೆ ನನ್ನನ್ನು, ಅವಾಗ ನಾನು ಅವ್ರಿಂದ ಸ್ವಲ್ಪ ಸರಿ ಅವ್ರು ಹೆಂಗಿರ್ತಾರ ಇಟ್ಕೊಂಡು ಹೋಗ್ಲಿ ಬಿಡು, ಮತ್ತೆ ತಿದ್ದಕ್ಕಂತೂ ಆಗಲ್ಲ. ಟ್ರೈ ಮಾಡಿ ತುಂಬಾ ಟ್ರೈ ಮಾಡಿದೆ, ಬಟ್ ತಿದ್ದಕ್ ಆಗ್ಲಿಲ್ಲ ನನ್ನ ಹತ್ರ. ಅವ್ರು ಏನ್ ದಾರಿ ಇದೆ ಅವ್ರ ದಾರಿಲೇ ಹೋಗ್ಬೇಕು ಅನ್ನೋಂತ ವ್ಯಕ್ತಿ. ಸರಿಯಾಗಿ ಏನ್ ಮಾಡಕ್ ಆಗಲ್ಲ. ಬಟ್ ಜೀವನ ಅಂದ್ರೆ ಕಷ್ಟಗಳು ಸುಖಗಳು ಎರಡನ್ನೂ ಫೇಸ್ ಮಾಡ್ಲೇಬೇಕಲ್ಲ ಸರ್. ಫೇಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಏನೋ ಪ್ರೀತಿ ಕೊಟ್ಟಿಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಪ್ರೀತಿ ಹುಡ್ಕೊಂಡಂತೂ ಹೋಗಕ್ ಆಗಲ್ಲ. ನಮ್ಗೆ ಇದ್ರಲ್ಲಿ ನಮ್ಮ ಇದ್ರಲ್ಲಿ ಏನ್ ಉಂಟು ನಮ್ಗೆ ಅಷ್ಟು ಸಿಕ್ಕಿದೆ ಅಂತ ಅದಕ್ಕೆ ಖುಷಿ ಪಡ್ಬೇಕಾಗತ್ತೆ. ಅದೇ ಈಗ ಏನು ಅಂತ ಹೇಳಿದ್ರೆ ಮನೆಯಲ್ಲಿ 19ನೇ ವರ್ಷ ಸರಿ ಮದ್ವೆ ಆಗಿ ಎಷ್ಟು ಕಷ್ಟಗಳು ದುಡಿದ್ರುನು ಸಹಿತ ಈಗ ನನ್ಗನ್ಸೋದು ಎಷ್ಟು ನಾನು ಸಾಯುವಂತ ಕಷ್ಟಗಳು ಬಂದ್ರು ನಾನು ಫೇಸ್ ಮಾಡಿ ಇಷ್ಟು ಮುಂದೆ ಬಂದೆ. ಎಲ್ಲಗಳನ್ನು ಇಲ್ಲಿ ಎಷ್ಟು ಗೋಲ್ಡ್ ಇತ್ತು ಎಲ್ಲಾನು ಕಳ್ಕೊಂಡೆ, ಯಾವ್ದನ್ನು ಇಲ್ಲ, ಎಲ್ಲ ಹಿಂಗೆ ಏನು ಇಲ್ಲ ನನ್ನ ಕೈಯಲ್ಲಿ. ಸಾಲ ಒಂದಿದೆ ತುಂಬಾನೇ, ಬಟ್ ಆದ್ರೆ ನಾನು ಕನ್ಸಲ್ಲಿ ಒಂದ್ ಮನೆ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ನಮ್ದೊಂದ್ ಮನೆ ಮಾಡಿ ನಮ್ಮ ಮಕ್ಳಿಗೆ ಒಂದ್ ಏನೋ ಮಾಡ್ಬೇಕು ಅನ್ನೋ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಟ್ಟು ಮಾಡ್ದೆ ಅಂದ್ರೆ ಅದು ಅವನಿಗೆ ಮಾತ್ರ ಗೊತ್ತು ಸರ್ ನಾ ಮಾಡಿದ್ದು. ಬಟ್ ಒಂದು ದಿನನು ಇಷ್ಟ ಮಾಡ್ತೀಯಲ್ಲ ಕುತ್ಕೋ ಒಂದ್ ಹನಿ ನೀರ್ ಕುಡಿ, ಮರ್ತೀನಿ ಮಧ್ಯಾಹ್ನ ಊಟಕ್ ಬರ್ತೀನಿ, ಕುತ್ಕೊಂಡಿರ್ತಾರೆ, ಊಟ ಹಾಕ್ಲಾಕ್ ಹೇಳಿದ್ರೆ ಮಾತಾಡಲ್ಲ. ಸರಿ ನಾನ್ ಬಂದು ಊಟ ತಿನ್ಕೊಂಡು ಹಂಗೆ ನಿಲ್ಲಲ್ಲ, ನಾನು ಪಟ್ಟ ಗಾಡಿ ತಕ ಹೊರಟ್ಬಿಡ್ತೀನಿ. 5 ನಿಮಿಷನೂ ಕುತ್ಕೊಳ್ಳಲ್ಲ, ಹೋಗಿ ಒಂದ್ ಶಾಪಿಗೆ ಹೋಗ್ತೀನಿ, ಮತ್ತಪ್ಪ ಅಲ್ಲಿಂದ ಇನ್ನೊಂದ್ ಶಾಪಿಗೆ ಬರ್ತೀನಿ, ಅಲ್ಲಿ ಮಾಡ್ತೀನಿ. ನಾನು ಯಾವತ್ತು ಹಿಂಗೆ ನನ್ಗೆ ಇನ್ನೊಂದು ಗಂಡಸಿನ ಮೇಲೆ ಮೋಹ ಆಗ್ಲಿ, ಯಾವತ್ತು ಹಿಂಗೆ ಏನೋ ಮಜಾ ಮಾಡ್ಬೇಕು, ಹಿಂಗೆ ಯಾರಾದ್ರೂ ಸಿಕ್ಕಿದ್ರು ಅಂದ್ರೆ ಮಳ್ಳರಿಬೇಕು, ಇಲ್ಲ ತಿರುಗ್ಬೇಕು, ಆ ವಸ್ತು ತಕೊಳ್ಬೇಕು, ಈ ವಸ್ತು ತಕೊಳ್ಬೇಕು, ಆತರ ಯಾವ ಆಸೆಗಳು ಇಲ್ಲ ಸರ್ ನಂಗೆ. ಯಾವಾಗಿಂದನು ಮೊದ್ಲಿಂದನು ಮದ್ವೆಕ್ಕಿಂತ ಮೊದ್ಲಿಂದನು ನಂಗೆ ಆಸೆಗಳು ತುಂಬಾ ಕಡಿಮೆ. ನನ್ಗೆ ಕೆಲಸ ಮಾಡ್ಬೇಕು, ಫ್ಯಾಮಿಲಿ ಒಟ್ಟಿಗೆಲ್ಲ ಇರ್ಬೇಕು ಅಷ್ಟೇ ನನ್ಗೆ ಮೈಂಡ್ ಸೆಟ್ ಇದ್ದಿದ್ದು ಮೊದ್ಲಿಂದನು. ಬಟ್ ಮದ್ವೆ ಬಂದ್ಮೇನು ನನ್ಗೆ ಆ ತರದ್ ಯಾವ್ದೋ ಅವಕಾಶನೇ ಸಿಗ್ಲಿಲ್ಲ. ಅವರಿಂದ ಏನೋ ಒಂದ್ ಹೊರಗಡೆ ಕರ್ಕೊಂಡ್ ಹೋಗ್ತಾರೆ, ತಿನ್ಸ್ತಾರೆ, ಉಣಿಸ್ತಾರೆ, ಇಲ್ಲ ಏನೋ ಕೊಡಿಸ್ತಾರೆ, ಒಂದ್ ದಿವ್ಸನೂ ಮಾಡಿಲ್ಲ ಅವ್ರ ಜೀವನದಲ್ಲಿ. ಅವ್ರಿಗೇನ್ ಬೇಕು ಅದನ್ನು ನಾನೇ ತಂದ್ಕೊಡ್ಬೇಕು. ಅವ್ರಿಗೇನ್ ವಸ್ತು ಬೇಕು, ಏನ್ ಬೇಕು, ಮನೆಗೇನ್ ಸಾಮಾನ್ ಬೇಕು, ಎಲ್ಲಾನು ನಾನೇ ತರ್ಬೇಕು. ಬಟ್ ಮಂತ್ಲಿ ಅಂತ ಒಂದಿಷ್ಟು ಅಕೌಂಟಿಗೆ ಹಾಕ್ತಾರ, ನನ್ನ ಅಕೌಂಟಿಗೆ ನಾನು ಅದ್ರಲ್ಲೇ ಟರ್ನ್ ಓವರ್ ಮಾಡ್ಕೊಳ್ಬೇಕು. 30 ಲಕ್ಷ ಸಾಲ ಬೇರೆ ಇದೆ, ಸಾಲನು ನೋಡ್ಕೊಳ್ಬೇಕು. ತುಂಬಾ ಕಷ್ಟ ಆದ್ರೂ ನನ್ಗೆ ಅದಕ್ಕೆ ಭಯ ಗೊತ್ತಿಲ್ಲ ಸರ್. ನಂಗೆ ಯಾವ್ದನ್ನು ಕೇಳ್ರೆ ಜಗಳ ಆಗ್ಬಿಡತ್ತೆ, ಕೊಡಲ್ಲ ನನ್ನ ಹತ್ರ. ಮತ್ ಬೆಡ್ಲಲ್ಲಿ ಏನು ತರಲ್ಲ, ಸಾಮಾನ್ ತರಲ್ಲ, ಮನೆಗೆ ಏನ್ ಬೇಕು ನೋಡ್ಕೊಳಲ್ಲ, ಏನ್ ಮಾಡ್ತಾರ ಗೊತ್ತಾಗಲ್ಲ. ಹೆಬಿಟ್ಸ್ ಎಲ್ಲ ಇದೆ. ಈಗ ಹೆಬಿಟ್ಸ್ ಇಂದ ಈಗ ಹಾಸ್ಪಿಟಲ್ ತುಂಬಾ ಖರ್ಚು ಮಾಡ್ಕೊಂಡು ಬಂದೆ ಸಹಿತ. 2 ಸಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಎಲ್ಲ ಅಡ್ಮಿಟ್ ಮಾಡಕ್ ಹೇಳಿದ್ರು, ಬಟ್ ಅಡ್ಮಿಟ್ ಮಾಡಿಲ್ಲ. ಟ್ರೀಟ್ಮೆಂಟ್ ಮೆಡಿಷನ್ ಅಲ್ಲೇ ಕಡಿಮೆ ಆಗೋ ತರ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡ್ ಕರ್ಕೊಂಡ್ ಬಂದಿದೀನಿ. ಡ್ರಿಂಕ್ಸ್ ಮಾಡ್ತಾರೆ, ಆಮೇಲೆ ಅದೇನೋ ಗುಟ್ಕ ಅದು ಇದು ಎಲ್ಲ ತಿಂತಾರೆ. ಮತ್ತೆಲ್ಲ ಮದ್ವೆಕ್ಕಿಂತ ಮೊದ್ಲೇ 1-2 ಸ್ಟೋರಿ ಅವರೇ ಹೇಳಿದ್ರು, ನಾನು ಮಾಡಿದ್ದೆ ಹಿಂಗ್ ಮಾಡಿದ್ದೆ ಅಂತ. ನಾ ಅದು ಯಾವ್ದಕ್ಕೂ ನಾನು ಇದ್ ಮಾಡಿಲ್ಲ. ಸರಿ ಬಿಡು, ಮದ್ವೆಕ್ಕಿಂತ ಮೊದ್ಲು ಏನಾಗಿದೆ ಅದನ್ನ ನಾವು ಇಟ್ಕೊಂಡು ಕುತ್ಕೊಳ್ಬಾರ್ದು, ಮದ್ವೆ ಆದ್ಮೇಲೆ ನಮ್ಮ ಮಟ್ಟಿಗೆ ಚೆನ್ನಾಗಿದ್ರೆ ಸಾಕು ಅನ್ನೋದು ನನ್ನ ಇಂಟೆನ್ಷನ್. ಧ್ವನಿ ಕೇಳ್ತಿಲ್ಲವಾ? ಕೇಳಿಸ್ತಾ ಇಲ್ವಾ ಸರ್? ಮಾತಾಡಿ. ಅದೇ ಮದ್ವೆ ಆದ್ಮೇಲೆ ಏನ್ ಆದ್ರೂ ನಮ್ ಪಾಲಿಂದು, ಮದ್ವೆ ಅದಕ್ಕಿಂತ ಮೊದ್ಲಿರೋದನ್ನ ನಾವು ನೋಡ್ಕೊಳಕ್ ಆಗಲ್ವಲ್ಲ ಸರ್. ಅಂತ ಅದನ್ನ ನಾನು ಬಿಟ್ಬಿಟ್ಟೆ, ಕೇಳಕ್ ಹೋಗ್ಲಿಲ್ಲ. ಸರಿ ಅದೆಷ್ಟು 19 ವರ್ಷದಿಂದನೂ ನಾನು ಅದ್ರ ಸಲುವಾಗಿ ಜಗಳ ಮಾಡಿಲ್ಲ. ಬಟ್ ನಾನು ಇಷ್ಟು ದುಡಿತೀನಲ್ಲ ಸರ್, ನಾನು ಹೊರಗಡೆ ಹೋದ್ರೆ ನಾನು ದಂಧೆ ಮಾಡ್ತೀನಿ ಅನ್ನೋದು ಜಗಳ ಮಾಡೋದು. ಎಲ್ಲಿ ನಾನು ಒಂದ್ ಯಾರ ಹತ್ರ ಆದ್ರೂ ಕಾಲಲ್ಲಿ ಮಾತಾಡ್ತಾ, ಇವತ್ತಿದೆ ಅವ್ರು ಇಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಅಂತ ನಾನು ಫೋನ್ ಮಾಡ್ದೆ. ಇಲ್ಲ ಅಂದ್ರೆ ಬಾಕಿ ದಿವಸ ನಾನು ಖಾಲಿ ಟ್ರೈ ಮಾಡ್ತಿದ್ದೆ ಸರ್. ಆದ್ರೆ ಅವ್ರು ಇರ್ತಿದ್ರಲ್ವಾ, ಆಮೇಲೆ ಏನೋ ಅದರಿಂದನೇ ಮತ್ ಬೇರೆ ಮತ್ತೊಂದು ಗಲಾಟೆ ಆಗ್ತದೆ ಅಂತ ಮತ್ ಬೇಡ ಅಂತ ಸುಮ್ನೆ ಮೊಬೈಲ್ ಅನ್ನು ತೆಗೆದು ಬದಿಗಿಟ್ಟು ಮಲಗ್ ಬಿಡ್ತಿದ್ದೆ ನಾನು. ಇವತ್ತು ಡ್ಯೂಟಿಲಿ ಇದ್ದಾರೆ ಅಂತ ಫೋನ್ ನಾನೇ ಟ್ರೈ ಮಾಡ್ದೆ. ಅದು ದೇವ್ರ ದಯೆಯಿಂದ ನಂಗೆ ಸಿಕ್ಬಿಟ್ಟಿದೆ ಸರ್.
ಅದೇ ಏನು ಇರ್ಲಿ ತಾಯಿ, ಕಷ್ಟಪಟ್ಟು ಅದೇ ಜೀವನ ಸರಿ. ಸಾಗಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀಯವ. ಆದ್ರೆ ಹೌದು ಸರ್. ನಿನ್ ಬಾಯಿಂದಲೇ ಒಂದು ಒಳ್ಳೆ ಮಾತು ಬಂತು. ಅಂದ್ರೆ ನಾವು ಗಂಡ ಅನ್ನೋದು ಅಥವಾ ಪ್ರೀತಿ ಒಂದು ಹಂತ ಇತ್ತು. ಒಂದು ಮಗು ಅಂತ ಆದಾಗ ಹೌದು ನನ್ನ ಬದುಕಿನ ಉದ್ದೇಶ ಬದಲಾಯಿತು. ಮೊದಲು ಅಯ್ಯೋ ಗಂಡ ಪ್ರೀತಿ ಕೊಡ್ತಿಲ್ಲ, ಗಂಡ ತುಂಬ ಕುಟುಂಬ, ನನಗೆ ಸರಿ ಊಟ ಇಲ್ಲ ಅಥವಾ ಇಷ್ಟೆಲ್ಲ ಇತ್ತು. ಅದು ಯಾವಾಗ ಒಂದು ಮಗುವಾದ ತಾಯಿ ಸ್ಥಾನಕ್ಕೇರಿದ ನಂತರ ನಾನು ಮಕ್ಕಳಿಗೋಸ್ಕರನಾದರೂ ಬದುಕಬೇಕು ಅಂದರೆ ಬದುಕಿನ ಉದ್ದೇಶ ಅಥವಾ ಬದುಕಿನ ಕಾರಣ ಬೇರೆ ಚೇಂಜ್ ಆಯಿತು. ಈಗ ಇವತ್ತಾದರೂ ಯೋಚನೆ ಮಾಡುವ, ಯಾವುದು 19 ವರ್ಷದ ಹಿಂದೆಯಿಂದಲೂ ಹಾಗೇ ಬಂದಿದೆಯೋ ಅಥವಾ 19 ವರ್ಷದಿಂದಲೂ ಸರಿ ಆಗದೇನೆ ಹಂಗೇ ಬಂದಿದೆಯೋ ಅದು ಈಗ ಸರಿ ಹೋಗಲಿ ಅಂದ್ಕೊಳ್ಳೋದು ಮೂರ್ಖತನ. ಹೌದು ಅದು ಸರಿ ಹೋಗೋದಿದ್ರೆ ಯಾವತ್ತೋ ಸರಿ ಹೋಗೋದು. ಈಗ ಏನು ಮಾಡೋದು? ಈಗ ಸುಮ್ಮನೆ ನಿಮ್ಮನ್ನು ನೀವು ಒಬ್ಬರು ಹೆಂಡತಿಯಾಗಿ ಅಲ್ಲ, ಇನ್ಯಾರಿಗೋ ತಾಯಿಯಾಗೂ ಅಲ್ಲ, ಇನ್ಯಾರಿಗೋ ಮಗಳಾಗೂ ಅಲ್ಲ, ಸುಮ್ಮನೆ ಒಂದು ಹೆಣ್ಮಗಳಾಗಿ ಒಬ್ಬಳು ಮನುಷ್ಯಳಾಗಿ ಯೋಚನೆ ಮಾಡಿ, ನನ್ನ ಉಳಿದ ಬದುಕು ಅದು ನಾಳೆಯೋ ನಾಡಿದ್ದೋ ಆಚೆ ನಾಡಿದ್ದೋ ಗೊತ್ತಿಲ್ಲ. ಹೌದು ಸರ್. ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ 2 ಹುಡುಗಿರು ನಿಮಗೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರ. ಆ ಪ್ರೀತಿಯನ್ನು ಆಸ್ವಾದಿಸಿ. ಹೌದು ಸರ್, ತುಂಬಾ ನನ್ನ ನಮ್ಮ ತಾಯಿ ಸ್ಥಾನ ಕೊಟ್ಟಿದ್ದಾರೆ ಸರ್. ಆದ್ರೆ ಯಾವುದು ಅಂದ್ರೆ ಸಿಗ್ಬೇಕಿತ್ತು, ಹೌದು, ಬಟ್ ಸಿಗ್ತಿಲ್ಲ ಅಂದಾಗ ಅಯ್ಯೋ ಸಿಗ್ಬೇಕಿತ್ತು ಯಾಕೆ ಸಿಗ್ತಿಲ್ಲ. ನಾನು ಹೇಳೋದು, ನನಗೆ ಮುಂದ್ಲು ಸಾಲಲ್ಲಿ ಸೀಟ್ ಬೇಕಿತ್ತು, ಹೌದು, ಆದ್ರೆ ಇಲ್ವಾ, ಹಿಂದಿನ ಸಾಲಿಗೆ ಹೋಗೋದು ಕಲ್ತ್ಕೊಡ್ಬೇಕು. ನನಗೆ ಮುಂದಿನ ಸಾಲಲ್ಲಿ ಯಾಕೆ ಸಿಕ್ಕಿಲ್ಲ, ನನಗೆ ಸಿಗ್ಬೇಕಿತ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂದಿನ ಸಾಲು ಫುಲ್ ಆಗುತ್ತೆ ಅಷ್ಟೊತ್ತಿಗೆ. ಅಂದ್ರೆ ನಾನು ಇಲ್ಲಿ ಪಡ್ಕೊಳ್ಳೋಕೆ ಹೋಗಿ ಮಕ್ಕಳ ವಿಚಾರದಲ್ಲೂ ಕೂಡ ಈಗ ನೋಡವ ಬಹಳ ಮುಂದೆ ಬಂದ್ಬಿಟ್ಟಿದಿ, ಎಷ್ಟು ದೂರ ಬಂದ್ಬಿಟ್ಟಿದೀಯ ಅಂದ್ರೆ ಈಗ ನೀನೇ ಗಂಡನ ವಿಚಾರವಾಗಿ ಉಂಡ ತಿಂದ ಅಂತ ಕೇಳಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನು ನಿರೀಕ್ಷೆಯಲ್ಲಿ ಇಲ್ಲ. ಎಲ್ಲ ಸಂಬಂಧಿಕರು, ಅಪ್ಪ ಅಮ್ಮ ಗಂಡ ಎಲ್ಲವೂ ಕೂಡ ಮಕ್ಕಳಲ್ಲೇ ನೋಡು. ಇಲ್ಲ ಸರ್, ನಾನು ಹೌದು ಸರ್, ನಾನು ಅಂದ್ರೆ ಒಂದ್ ಹೇಳ್ತೀನಿ ಸರ್, ನಾನು ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ನಾನು ಯಾವುದೇ ರೀತಿ ಕಷ್ಟ ಬಂದ್ರು ಫೇಸ್ ಮಾಡೋಕ್ ರೆಡಿ ಇದ್ದೀನಿ ಸರ್. ನಾನು ಯಾಕೆಂದ್ರೆ ನನ್ಗೆ ಸಣ್ಣಗನು ನನ್ಗೆ ಆ ಮೋಹಗಳು ವ್ಯಾಮೋಹಗಳು ಏನು ಅಂತ ಹೇಳ್ತಾರೆ, ಇನ್ನೊಬ್ಬರ ಮೇಲೆ ಅಟ್ರಾಕ್ಷನ್ ಆ ತರ ಯಾವುದೂ ಇಲ್ಲ ನಂಗೆ ಸರ್. ನಾನು ಸ್ವಲ್ಪ ಕೇಳಿಸ್ಕೊಳ್ಳಿ, ಅವು ತಪ್ಪು ಅಂತ ನಾನು ಹೇಳಲ್ಲ, ಅದು ಮನುಷ್ಯನ ಸಹಜ ಗುಣ. ಅದು ಈಗ ನಿಮಗೆ ಯಾವುದು ವ್ಯಕ್ತಿ ಮೇಲೆ ಇಲ್ಲದೆ ಇರಬಹುದು, ಯಾವುದು ವಸ್ತುನು ಇನ್ಯಾವುದು ಬದುಕಲ್ಲಿ ಯಾವುದೋ ಒಂದು ಮೋಹ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅದು ಮಕ್ಕಳ ಮೇಲಿನ ಮೋಹ ಇರಬಹುದು, ಅಥವಾ ಅದು ಇನ್ಯಾವುದು ಹಣದ್ದು ವ್ಯವಹಾರದ್ದು ಯಾವುದೋ ಒಂದು, ಅದೊಂದು ಬೌದ್ಧಿಕ ವಿಕಲಚೇತನ ಅಂತ ಕರಿತೀವಿ. ಅಂದ್ರೆ ಕೈಯೂ ಕಾಲು ಎಲ್ಲ ನೆಟ್ಟಗಿದಾವೆ, ಬಟ್ ಬುದ್ಧಿಯ ವಿಚಾರಕ್ಕೆ ಬಂದಾಗ ಯಾವುದೋ ಒಂದು ಮೋಹ ಇದ್ರೆ ಅದು ಕೂಡ ಒಂಥರ ವಿಕಲಚೇತನನೇ. ಆದ್ರೆ ಈಗ ಜೀವನವನ್ನ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ತಗೊಳ್ಬೇಕು? ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಇವತ್ತು ಸಂಜೆ 6 ಗಂಟೆಗೆ ನಾನು ಆ ವಿಡಿಯೋ ಹಾಕಿದ್ದೀನಿ ನೋಡಿ. ಒಬ್ಬ ವೈಲಿನ್ ಅನ್ನೋ ವಾದ್ಯ, ವೈಲಿನ್ ಗೊತ್ತಲ್ಲ, ವೈಲಿನ್ ನುಡಿಸ್ತಕ್ಕಂಥ ಒಬ್ಬ ಅದ್ಭುತ ಬಹಳ ಫೇಮಸ್ ಆಗಿದ್ದ, ಯಾವುದು ಗ್ರೀಕ್ ರಾಷ್ಟ್ರದಲ್ಲಿ ಅಂತ ಈ ಕತೆ ಕೇಳ್ಪಟ್ಟಿದ್ದೀನಿ. ಅವನು ಕಾರ್ಯಕ್ರಮ ನಡೆಸ್ಕೊಡ್ತಾನೆ ಬಹಳ ಹಿಂದೆ, 16 ದಶಕಗಳ ಹಿಂದೆ. ಅವನು ಬದುಕಿದ್ದ ಆಗಲಿ ದಂತಕತೆ ಅಂತ ಅನ್ಸ್ಕೊಂಡು ಅವನ ಕಾರ್ಯಕ್ರಮ ಅಂದ್ರೆ ಲಕ್ಷಾಂತರ ಜನ ಬಂದು ಕೂತ್ಕೊಳ್ತಾ ಇದ್ರು. ಅವನ ಕಾರ್ಯಕ್ರಮ ಶುರು ಮಾಡಿದ್ರೆ, ಅವನು ವೈಲಿನ್ ನುಡಿಸ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ನೋಡಿ, ಕೆಲವು ಹಾಡುಗಳಿಗೆ ಕುಣಿಬೇಕು ಅನ್ಸುತ್ತೆ, ಆದ್ರೆ ಇನ್ನೂ ಕೆಲವು ಹಾಡುಗಳಿಗೆ ಸುಮ್ಮನೆ ಕೂತ್ಕೊಂಡು ಅದನ್ನ ಅನುಭವಿಸ್ಬೇಕು ಅನ್ಸುತ್ತೆ. ಹಾಗೆ ಅನುಭವಿಸುವ ಸಂಗೀತ ಆತನದು. ಎಲ್ಲರೂ ಲಕ್ಷಾಂತರ ಜನ ಕೂತು ಕೇಳ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಎಲ್ಲರೂ ಕಣ್ಣು ಮುಚ್ಕೊಂಡು ಅವನ ಆ ಸಂಗೀತವನ್ನು ಆಸ್ವಾದಿಸ್ತಾವ್ರೆ. ಏನೋ ಒಂದು ಶಬ್ದ ಬಂತು, ವಿಚಿತ್ರವಾದ ಶಬ್ದ. ಏನು ಅಂತ ನೋಡ್ತಾರೆ, ಆ ವೈಲಿನಲ್ಲಿರೋ 4 ತಂತಿಗಳಲ್ಲಿ ಒಂದು ತಂತಿ ಕಟ್ಟಾಗೋಯ್ತು. ಈಗ ಏನ್ ಅಂದ್ಕೊಂಡ್ರು ಜನ, ಅಯ್ಯೋ ಎಷ್ಟು ಚೆನ್ನಾಗಿ ನೋಡಿಸ್ತಿದ್ನಲ್ಲಪ್ಪ, ಕಟ್ಟಾಯ್ತಲ್ಲ, ಈಗ ಏನು ಮಾಡ್ಬೋದು ಹಬ್ಬ ಅಂದ್ರೆ 2 ದಾರಿ. ಒಂದು, ಬೇರೆ ವೈಲಿನ್ ತರಿಸ್ಕೊಳ್ತಾನೆ, ಇಲ್ಲ ಆ ತಂತಿಯನ್ನೇ ಸ್ವಲ್ಪ ಸಮಯ ತಗೊಂಡು ತಂತಿ ಸರಿ ಮಾಡ್ಕೊಂಡು ಆಮೇಲೆ ನುಡಿಸ್ತಾನೆ ಅಂತ. ಆದ್ರೆ ಅವನು ಅದು ಎರಡೂ ಮಾಡಲಿಲ್ಲ. ಅವನೇನು ಮಾಡ್ದ, ಹಾಗೆ ಕಟ್ಟಾದ ತಕ್ಷಣ ವೀಕ್ಷಕರ ಕಡೆ ನೋಡ್ದ, ಮುಗುಳ್ನಕ್ಕ. ಆ 4 ತಂತಿಗಳಲ್ಲಿ ಒಂದು ತಂತಿ ಕಟ್ಟಾಯಿತು. ಜನ ಅಂದ್ಕೊಂಡ್ರು ಈಗ ಬದಲಾಯಿಸ್ತಾನೆ ಅಥವಾ ಅದನ್ನು ಸರಿ ಮಾಡ್ಕೊಳ್ತಾನೆ ಅಂತ. ಆದರೆ ಅವನು
ಕಟ್ಟಾದ ತಂತಿಯನ್ನು ಅದ್ರ ಪಾಡಿಗೆ ಬಿಟ್ಬಿಟ್ಟು 3 ತಂತಿಗಳಲ್ಲೇ ಅದಕ್ಕಿಂತ ಅದ್ಭುತವಾಗಿ ನುಡಿಸ್ಲಿಕ್ಕೆ ಶುರು ಮಾಡ್ದ. ಜನಕ್ಕೆ ಆಶ್ಚರ್ಯ, ಅರೆ ಒಂದು ತಂತಿ ಕಟ್ಟಾದ್ರೂ ಕೂಡ 3 ತಂತಿಲೇ ನುಡಿಸ್ತಾವನಲ್ಲ. ಮತ್ತೆ ಅದೇ ಜನರು ತಲ್ಲೀನವಾಗಿ ಕೇಳಿದ್ರು. ಕಾರ್ಯಕ್ರಮ ಮುಗಿಸಿ ಮೈಕ್ ಹತ್ರ ಬಂದು ಆ ವೈಲಿನ್ ನುಡಿಸಿದ ಆ ಸಾಧಕ ಬಂದು ಹೇಳ್ದ, ನೋಡಿ, ನಾನು ನುಡಿಸಬೇಕಾದಾಗ ವೈಲಿನ್ ತಂತಿ ಕಟ್ಟಾಯಿತು ನಿಜ, ಆದರೆ ನಾನು ಕಟ್ಟಾದದ್ದನ್ನ ಸಮಯ ಕೊಟ್ಕೊಂಡು ಅದು ಯಾಕೆ ಕಟ್ಟಾಯಿತು, ಎಲ್ಲಿ ಕಟ್ಟಾಯಿತು ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ನಾನು ಇರುವ 3ರಲ್ಲೇ ಸಂಗೀತ ಬಾರಿಸಿದೆ. ಯಾಕಂದ್ರೆ ಸಂಗೀತ ಇರೋದು ತಂತಿಯಲ್ಲ, ನನ್ನ ಬಾರಿಸುವ ನನ್ನಲ್ಲೂ ಕೇಳುವ ನಿಮ್ಮಲ್ಲೂ ಇದೆ. ಅದು ತಂತಿಯಲ್ಲಿಲ್ಲ, 3 ತಂತಿಯಲ್ಲೇ ನನಗೆ ಅವಕಾಶ ಸಿಕ್ತು ಅಂದ್ಕೊಂಡು 3 ತಂತಿನೇ ಅದ್ಭುತವಾಗಿ ಯೂಸ್ ಮಾಡಿ ಸಂಗೀತವನ್ನು ಸುಶ್ರಾವ್ಯವಾಗಿ ನುಡಿಸಿದೆ. ಅಯ್ಯೋ ಕಿತ್ತೋಯ್ತಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇನ್ನೂ 3 ತಂತಿ ಇದಾವಲ್ಲ ಅಂತ ಖುಷಿ ಪಡ್ಬೇಕಷ್ಟೇ. ಆ 3 ತಂತಿಯಲ್ಲೇ ಅವನು ಅದ್ಭುತವಾಗಿ ಸಂಗೀತವನ್ನ ನುಡಿಸದ ಅಂತ. ಈಗ ನಮ್ಮ ಬದುಕು ಅಷ್ಟೇ, ಇದೊಂಥರ ವೈಲಿನ್ ತಂತಿ ತರ. ಗಂಡ ಒಂದ್ ತಂತಿ, ಮಕ್ಕಳು ಒಂದ್ ತಂತಿ, ಸ್ನೇಹಿತರು ಒಂದ್ ತಂತಿ, ಇನ್ನ ಯಾವುದೋ ಇನ್ನೊಂದು ವ್ಯವಹಾರ ಒಂದ್ ತಂತಿ. ಇದರಲ್ಲಿ ಯಾವುದೋ ಒಂದು ಕಿತ್ತು ಹೋಗ್ಬಿಡುತ್ತೆ. ಅವಾಗ ಉಳಿದಿರೋ ತಂತಿಗಳನ್ನಾದ್ರೂ ನಾವು ರಕ್ಷಣೆ ಮಾಡ್ಕೊಳ್ಬೇಕಲ್ಲ. ಈ ಕಿತ್ತೋಗಿದ್ದನ್ನ ಗೊತ್ತಿಲ್ಲ, ಬದುಕಲ್ಲಿ ಯಾವ ತಂತಿ ಯಾವ ಕಿತ್ತೋಗುತ್ತೋ, ಅಯ್ಯೋ ಕಿತ್ತೋಯ್ತಲ್ಲ ಅಂತ ಅದನ್ನ ಸರಿ ಮಾಡ್ಕೊಂಡು ಹಿಂಗ್ ತಿರ್ಗೋ ವರ್ಷಕ್ಕೆ ವಯಸ್ಸೇ ಆಗೋಗಿರುತ್ತೆ. ಹಾಗಾಗಿ ಇರುವ ತಂತಿಗಳಲ್ಲಿ ನಿಮ್ಮ ಬದುಕಿನ ಆ ಬದುಕೆಂಬ ವೈಲಿನ್ ಅನ್ನ ಅದ್ಭುತವಾಗಿ ನುಡಿಸೋದನ್ನ ಕಲ್ತ್ಬಿಡ್ಬೇಕು. ಅಯ್ಯೋ ಒಂದ್ ತಂತಿ ಕಿತ್ತೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಟ್ರೆ ಸಮಯ ಹೋಗ್ತಾ ಇರುತ್ತದು. ಸೊ ನಿಮ್ಮ ನನ್ಗೆ ಅದು ಬೇಜಾರಿಲ್ಲ ಸರ್. ಆತರ ನನ್ಗೆ ಜೀವನದಲ್ಲಿ ನನ್ಗೆ ಏನೋ ಬಂತು, ನಾನು ಅದನ್ನ ಫೇಸ್ ಮಾಡಕ್ ಆಗಲ್ಲ ಅನ್ನೋದು ನನ್ಗೆ ಏನೋ ಬೇಜಾರಿಲ್ಲ, ನಾ ಖುಷಿಯಿಂದಾನೇ ಇದ್ದೀನಿ. ಅಂತಿಮವಾಗಿ ಯಾವುದೋ ಒಂದು ವಿಚಾರದಲ್ಲಿ ಬೇಸರ ಇದೆಯಲ್ಲವಾ? ಬೇಸರ ಇದೆ, ಬಟ್ ಆದ್ರೂನು ಒಂದು ಖುಷಿ ಇದೆ ಸರ್. ನನ್ಗೆ ಒಂದು ಖುಷಿ ಅಂತ ಹೇಳಿದ್ರೆ ನಾನು ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀನಲ್ಲ, ಅದು ನನಗೆ ಖುಷಿ ಕೊಡ್ತಾ ಇದೆ ಸರ್. ದಟ್ಸ್ ಗ್ರೇಟ್. ನನ್ಗೆ ಈಗ ನನ್ನ ಕಡೆಯಲ್ಲಿ ಅದನ್ನೇ ಹೇಳೋನಿದ್ದೆ, ಬದುಕಲ್ಲಿ ಮನೆಯವರು ಮದುವೆ ಮಾಡಿದ್ರು ಅಥವಾ ನೀವೇ ನೋಡ್ಕೊಂಡಾದ್ರು ಯಾಕೋ ಸ್ವಲ್ಪ ಆ ಮನೆಯೋ ಆ ವಾತಾವರಣವು ಇಡಿಸ್ತಾ ಇಲ್ಲ ಅಂದಾಗ ನಾನು ಸಡನ್ ಆಗಿ ತವ್ರ ಮನೆಗೆ ಹೋಗ್ಬಿಡೋದು, ಅಲ್ಲೇನೋ ಹೇಳ್ಬಿಡೋದು. ನಾನು ಒಂಥರ ಒಂದು ತಾತ್ಕಾಲಿಕವಾದ ಆಶ್ರಯವನ್ನ ನಾನು ಪಡ್ಕೊಳ್ಬಹುದೇನೋ ತವ್ರ ಮನೆಯಲ್ಲಿ, ಆದ್ರೆ ದೀರ್ಘಕಾಲಿಕವಾಗಿ ಅಂತಿಮವಾಗಿ ನಿನ್ನ ಬದುಕು ತಾಳಿ ಕಟ್ಟದವನ್ ಪತ್ರನೇ ಆಗ್ಬೇಕಲ್ವಾ? ನಿಮ್ ತಾಯಿ ಎಂತ ಜೀವನ ಪಾಠ ಹೇಳಿದ್ರ ಅವತ್ತು? ಇಲ್ಲ ಸರ್, ನನ್ಗೆ ನನ್ ತಾಯಿ ಆ ದಿವಸ ಒಂದ್ ಮಾತು ಹೇಳಿಲ್ಲ ಅಂದ್ರೆ ಸರ್ ನಾನು ಇವತ್ತು ಈ ಸ್ಥಾನದಲ್ಲಿ ಮಕ್ಕಳು ತಾಯಂದಿರೇ ನನ್ನ ಮಗಳೇನು ಜಗತ್ತಲ್ಲಿ ಯಾರು ಮಾಡ್ದಿದ್ದು ಮಾಡ್ಯಾಳ, ಯಾರ ಜೊತೆ ಮಾತಾಡ್ಯಾಳ ಅಷ್ಟೇಳಪ್ಪ, ಅವಳಿಗೆ ಹಿಂಗಂದ್ಬಿಟ್ರೆ ಅಂದ್ರೆ ಮಗಳ ದೋಷವನ್ನ ತಾಯಿಯ ವಾತ್ಸಲ್ಯ ಎಷ್ಟು ಕುರುಡಾಗ್ಬಿಡುತ್ತೆ ಅಂದ್ರೆ ಮಗಳು ಹೊಲಸು ಮಾಡಿದ್ರೆ ಅದನ್ನ ಸಹಿಸ್ಕೊಳ್ಳುವಷ್ಟು, ಸಮರ್ಥನೆ ಮಾಡ್ಕೊಳ್ಳುವಷ್ಟು ತಾಯಿ ಬದುಕನ್ನು ಕಾಪಾಡಿದ್ದಾರೆ. ಹೌದು ಸರ್, ಯಾಕೆಂದ್ರೆ ನನ್ಗೆ ನನ್ ಗಂಡನ ಈಗೂ ನಮ್ ತಾಯಿ ಮನೆಯಲ್ಲಿ ಒಂದು ಯಾವ ತರ ನೋಡ್ತಾರಂದ್ರೆ ಒಂದ್ ದೇವ್ರ ತರ ನೋಡ್ತಾರೆ ಸರ್. ನಾನೆಂದು ಯಾವ್ದನ್ನು ಹೇಳಿಲ್ವಲ್ಲ, ಈ ತರ ನಡೀತದೆ ಈ ತರ ನಡೀತದೆ ಏನು ಹೇಳಿಲ್ವಲ್ಲ. ಒಂದು ಘನತೆ ಕಾಪಾಡ್ಕೊಂಡು ಬಂದಿದೀಯವ. ಹೌದು ಸರ್, ನಂಗೆ ನಿಮ್ ವಿಡಿಯೋ ಎಲ್ಲ ಹೌದು ಇಲ್ಲ ಸರ್, ಯಾಕೆಂದ್ರೆ ನಿಮ್ ವಿಡಿಯೋ ಎಲ್ಲ ನೋಡಿದವಾಗ ನಾ ಎಷ್ಟೋ ಸಲ ಇವ್ರು ಯಾಕೆ ಈ ತರ ಮಾಡ್ತಾರ, ಈ ಹೆಂಗಸರಿಗೆ ಏನಾದ್ರು ಯೋಚನೆ ಮಾಡೋದು ದೇವ್ರ ಬುದ್ಧಿ ಕೊಟ್ಟಿಲ್ವಾ, ಇಷ್ಟೊಂದು ಗಂಡ ಏನೋ ಕೆಟ್ಟವನಂದ್ರೆ ತಪ್ಪದಾರಿ ಹಿಡಿಬೇಕಾ, ಇಲ್ಲ ನಮ್ಮ ಹತ್ರ ಟ್ಯಾಲೆಂಟ್ ಇರೋದನ್ನ ಖರ್ಚು ಮಾಡ್ಬೋದಲ್ಲ, ಅದೆಲ್ಲ ನಾನು ತುಂಬಾನೇ ಯೋಚನೆ ಮಾಡ್ತೀನಿ. ಹಾಗೆ ನಾನ್ ನೋಡಿದವಾಗ ಯಾವ್ದಾದ್ರು ಒಳ್ಳೆ ವಿಡಿಯೋಗಳು ನಂಗೆ ಬಂದವಾಗ ಅದರಿಂದ ನನ್ಗೆ ಇದು ಏನ್ ಬ್ರೈನ್ ಟ್ಯೂಮರ್ ಇರೋ ಒಂದು ಹುಡುಗಿದು ಸ್ಟೋರಿ ನೋಡಿದ್ವಲ್ಲ ಸರ್, ಅವತ್ತು ನಂಗೆ ಅನಿಸ್ತು ಇಷ್ಟೇ ನಾ ಜೀವನ ಅನ್ಸೋದ್ಬಿಡ್ತು. ಅದ್ ನಂಗೆ ತುಂಬಾನೇ ಕಾಡ್ತಾ ಇತ್ತು. ಹೌದು, ತುಂಬಾನೇ ಕಾಡ್ತಾ ಇತ್ತು ಸರ್. ಕೈಲಿಟ್ಕೊಂಡೇ ಓಡಾಡ್ತಿದ್ದಾರೆ, ಆದ್ರೂ ಇರೋಷ್ಟು ಸಮಯ ಏನು. ಈಗ ನೋಡುವ ಕೆಲವೊಂದು ಸಾರಿ ಆ ಪಾಪಿ ಸಮುದ್ರಕ್ಕೂ ಒಂದು ಮಧ್ಯಕ್ಕೆ ಹೋದ್ರು ಮೊಣಕಾಲಷ್ಟುದ್ದ ನೀರು ಅನ್ನೋ ಹಾಗೆ ನಾವು ತರಿಸ್ಕೊಳ್ಬೇಕು ಅಂದ್ರೆ ಸಾವಂಗ್ ಬರಲ್ಲ. ಹೌದು ಸರ್, ಅದು ಬರಬೇಕು. ಯಾರೊಬ್ಬ ಸಾಯ್ಲಿಕ್ಕೆ ಹೋಗಿದ್ನಂತೆ, ಇದು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಒಬ್ರು, ಯಾರೋ ಒಬ್ರು ನೇಣ ಹಾಕೋಣ ಹೋಗಿ ಅದು ಒಂದು ಹಗ್ಗ ಕಟ್ಟಿದ್ದಾನೆ, ಅದು ಕಿತ್ಕೊಂಡ್ ಬಿದ್ಬಿಟ್ಟು ಸತ್ತೋಯ. ಒಂದು ಸಾಯೋ ಉದ್ದೇಶ ಈಡೇರೈತಿ ಅನ್ನೋದು ಬಿಟ್ರೆ, ಬಟ್ ಸಾಯುವ ವಿಧಾನದಲ್ಲಿ ಅವ್ನು ಫೇಲ್ ಆಗ್ಬಿಟ್ಟ ಅಂತ. ಅದಕ್ಕೆ ಯಾರು ಪೇಪರ್ ಅಲ್ಲಿ ಬರ್ದಿದ್ರು, ಸಾಯ್ಬೇಕಾದ್ರೆ ಹುಷಾರು,
ಮುರಿದುಕೊಂಡು ಬೀಳುವ ಸಾಧ್ಯತೆ ಇರುತ್ತೆ, ಬಿದ್ದು ಸತ್ತೋಯ್ತಿರ ವಿಚಾರ ಒಟ್ಟಾಗಿ ಅಂತಿಮವಾಗಿ ಎಲ್ಲದರ ಫಲಿತಾಂಶ ಅದೇ ಆಗಿರುತ್ತೆ. ಹಾಗಾಗಿ ಎಷ್ಟೋ ಜನ ಅಂತ ದಾರಿ ಹಿಡಿದ್ಬಿಟ್ಟು ಬದುಕನ್ನು ಮುಕ್ತಾಯಗೊಳಿಸ್ಕೊಳ್ಳೋರ ನಡುವೆ ನೀವು 1 ಶಾಪ್ 2 ಶಾಪ್ ಇನ್ನೂ ಹೆಚ್ಚು ಶಾಪ್ಗಳು ಮಾಡಿ ಇನ್ನೂ 4 ಅಲ್ಲಿ ನಿಮ್ಮ ಅಂಗಡಿಲಿ ಕೆಲಸ ಮಾಡ್ತಿರೋ 2 ಹೆಣ್ಮಕ್ಳು ಹಿಂದೇನು 2 ಕತೆ ಇರುತ್ತೆ. ಹೌದು ಸರ್, ಶಕ್ತಿ ಭಗವಂತನೇ. ಇನ್ನು ಮನ್ಸು ಮಾಡಿ ನಿಮ್ಮ ಮಕ್ಕಳ ಕಾಲಕ್ಕೆ ನೀವೊಂದು ದಂತಕತೆ ಆಗ್ಬೇಕು. ಯಾರೋ ಅಕ್ಕಪಕ್ಕದವ್ರನವ್ರಿಗೆ ಅವ್ರಿಗೆಲ್ಲ ಹಿಂಗ್ ಬದುಕ್ಬೇಕಂಡ್ರಪ್ಪ, ಒಬ್ಬ ಪುರುಷ ಮಾಡದೇ ಇರೋದನ್ನ ಈಕೆ ಮಾಡಿ ತೋರಿಸಿದ್ದಾಳೆ ಅಂತ ಅನ್ಬೇಕು. 4-10 ಹೆಣ್ಮಕ್ಳಿಗೆ ನಿಮ್ಮಿಂದ ಕೆಲಸ ಸಿಗಬೇಕು. ನಿಮ್ಗೆ ಆ ಶಕ್ತಿ ಖಂಡಿತ ಇದೆ. ಈ ಮನೆಯ ಅದು ಗಂಡನ ವಿಚಾರ ಅದು ಬಿಟ್ಬಿಡಿ. ಈಗ ನೀವು ಬಹಳ ಎತ್ತರಕ್ಕೆ ಹೋಗಿದ್ದೀರಾ, ಅಲ್ಲಿ ಹೋಗಿ ಚಿಕ್ಕ ಯೋಚನೆ ಮಾಡಬೇಡಿ. ಇಲ್ಲ ಸರ್, ನಂಗೆ ನಂಗೆ ಬೇಜಾರನ್ನು ಇಲ್ಲ. ಸರಿ, ನಾನು ಇಷ್ಟು ವರ್ಷ ದುಡ್ಕೊಂಡು ಬಂದಿದ್ದೀನಿ, ಆ ತೃಪ್ತಿನೂ ನನ್ಗಿದೆ ಸರ್. ನನ್ಗೆ ಈ ತರ ಸಿಕ್ತು ಜೀವನ ಅನ್ನೋದಕ್ಕಿಂತ, ಬಟ್ ನಂದು ಜೀವನ ಎಷ್ಟೇ ಕಷ್ಟ ಆದ್ರೂ ಹೊರಗಡೆ 4 ಗೋಡೆ ಮಧ್ಯ ದಾಟಿ ಯಾರಿಗೂ ನಮ್ದು ಒಳಗಡೆ ಗುಟ್ಟು ಗೊತ್ತಾಗ್ಲಿಲ್ಲ. ಎಷ್ಟು ಕಷ್ಟ ಆದ್ರೂ ನಾವೇ ಫೇಸ್ ಮಾಡಿದೀವಿ. ಬಟ್ ಮನೆ ಹೊರಗಡೆ ಹೋದವಾಗ ನಮ್ಮನ್ನೆಲ್ಲರೂ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಇವನ್ ನಾನು ಏನಂದ್ರೆ ನನ್ ಮನೆ ನಾನು ಗಲಾಟೆ ಮಾಡ್ಕೊಂಡು ಹೊರಗ್ ಬಂದಿಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂತ. ನಮ್ದು ಈಗೂನು ಸಹಿತ ನಾವು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಟ್ಟಾದ್ರೆ 32 ಜನ ಒಟ್ಟಾಗ್ತೀವಿ ಸರ್. ಎಷ್ಟು ಚಂದ ಮಾಡಿ ಪ್ರೋಗ್ರಾಮ್ ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಏನೋ ಒಂದ್ ದೇವ್ರದ್ದೆಲ್ಲ ಇದ್ರೆ ಅಷ್ಟು ಖುಷಿಯಿಂದ ಎಲ್ರು ಎಂಜಾಯ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಬದಲಾಗುತ್ತೆ. ಹೌದು ಸರ್, ಅಷ್ಟೇ. ಆದ್ರೆ ಒಂದು ಕೊರಗು ಅನ್ನೋದು ನನ್ಗಿದೆ ಸರ್. ಒಂದು ಕೊರಗು ಅಂದ್ರೆ ನನ್ಗೆ ಏನು ಅಂದ್ರೆ ನನ್ಗೆ ಅನ್ಸೋದು, ನಾನು ಇನ್ನೇನಾದ್ರೂ ನನ್ನ ಜೀವನದಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾ. ಒಂಚೂರು ಅಂದ್ರೆ ನಂಗೆ ಕೋಪ ಸ್ವಲ್ಪ ಜಾಸ್ತಿ ಸರ್. ತುಂಬಾ ಅಂದ್ರೆ ಯಾಕೆ ಕೋಪ ಬರುತ್ತೆ ಅಂದ್ರೆ, ಇವ್ರು ಈ ತರ ಮಾಡ್ತಾರಲ್ಲ, ಇಷ್ಟು ನಾನ್ ಮಾಡಿದ್ರು ನನ್ಗೆ ಸರಿ, ನಂಗೆ ಬೇಡ ಅವ್ರು ಮೋಟಿವೇಶನ್ ಮಾಡೋದು ಬೇಡ, ನೀನ್ ಹಿಂಗ್ ಮಾಡು ಹಂಗ್ ಮಾಡು ಅಂತ. ಮತ್ತೆ ಎಷ್ಟೇ ಹಣದ ವ್ಯವಹಾರ ಇರ್ಲಿ ನಾನು ಏನನ್ನೂ ಅವ್ರ ಹತ್ರ ಕೊಡಲ್ಲ. ಎಲ್ಲಾನು ಅವ್ರು ತಂದೊಂದು ಇಟ್ಬಿಟ್ರೆ ಮುಗೀತು ಸರ್. ಆಮೇಲೆ ಮನೆಗೆ ಏನ್ ಬೇಕು ಬೇಡ ಎಲ್ಲಾನು ಇಡೀ ಮೇಂಟೆನೆನ್ಸ್ ನಾನ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಿ ಕಟ್ಬೇಕು, ಎಲ್ಲಿ ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಬಟ್ ಒಂದ್ ದಿವ್ಸನೂ ಅವ್ರ ಬಾಯಲ್ಲಿ ಇಷ್ಟು ಮಾಡ್ತಾಳಲ್ಲ ಅಂತ ಅನ್ಸೋದು ಇಲ್ಲ ಅವ್ರಿಗೆ. ಅದ್ರಲ್ಲೂ ಬೈತಾರೆ. ಆಮೇಲೆ ಎಲ್ಲ ಡೇರಿಂಗ್ ಆಗಿ ನಿರ್ಧಾರ ತೆಗೆದುಕೊಂಡು ಇಷ್ಟು ನೋಡುವ, ಇಲ್ಲಿಯೂ ಯಾರೋ ನರಮನುಷ್ಯರು ಅದನ್ನ ಗಮನಿಸಿಲ್ಲ. ಭಗವಂತ ಗಮನಿಸಿರೋದಕ್ಕೆ ತಾನೇ ಪ್ರತಿಫಲ ಕೊಟ್ಟಿರೋದು. ಅಂತಿಮವಾಗಿ ಅವನು ಮೆಚ್ಚಿದ್ದಾನೆ, ಅವನು ಏನು ಕೊಡಬೇಕು ಕೊಟ್ಟಿದ್ದಾನೆ. ಇಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದೀಯಾ ಅನ್ನೋ ಕಾರಣಕ್ಕೆ ಗಂಡ ನೀವು ಹೆಂಡತಿ, ಅದು ಹೊರತಾಗಿ ಆ ಆತ್ಮದ ಗುಣ ನೀವು ಎಲ್ಲರ ಸ್ವಭಾವ ಬೇರೆ ಬೇರೆ ಇದೆ, ಹೌದಲ್ಲ? ಇವನ್ ನೀವು ಎತ್ತ ಮಕ್ಕಳೇ ಸ್ವಭಾವಗಳು ಬೇರೆ ಬೇರೆ ಇದೆ, ಅವ್ರ ಭವಿಷ್ಯದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅಯ್ಯೋ ನಾನು ಇಷ್ಟು ಮಾಡ್ತೀನಿ, ಅವ್ರು ಯಾಕೆ ನನಗೆ, ನಾನೇ ಅನ್ಕೊಂಡ್ಬಿಡ್ತೀನಿ ನಾನು ಹೆಂಡತಿ ಗಂಡ ಹಿಂಗೆ ಇರ್ಬೇಕಲ್ವ, ಯಾಕಂಗಿಲ್ಲ. ನಾನು ಗಂಡನಾಗ ನೋಡ್ತೀನಿ, ಬಟ್ ಒಂದು ಆತ್ಮದ ಸಂಸ್ಕಾರವಾಗಿ ಸ್ವಭಾವವಾಗಿ ನೋಡಿದಾಗ ಬಿಡಪ್ಪ ಅವ್ರ ಆತ್ಮದ ಸ್ವಭಾವನೆ ಅಂತದ್ದೇನು ಅಂದ್ರೆ ಹಾಗೆ ಯೋಚಿಸ್ಲಿಕ್ಕೆ ಒಂದು ಸ್ಪಿರಿಚುವಲ್ ಇಂಟೆನ್ಸಿಟಿ ಇರಬೇಕು. ಅದು ಗಂಡನ ಭಾವನೆ ಹೊರತುಪಡಿಸಿ ಆತ್ಮದ ಗುಣ, ಆತ್ಮದ ಮಟ್ಟಿಗೆ ಯೋಚನೆ ಮಾಡಿದಾಗ ಬಿಡಪ್ಪ ಅದು ಅವ್ರಿಗೆ ಸೇರಿದ್ದು ಅಂತ ಬಿಟ್ಬಿಡ್ಬೇಕು. ಹೌದು ಸರ್, ಯಾಕೆಂದ್ರೆ ಇಲ್ಲ ಸರ್, ಅವ್ರ ಫ್ಯಾಮಿಲಿಲಿ ಎಲ್ರು ತುಂಬಾ ಒಳ್ಳೆ ಫ್ಯಾಮಿಲಿ. ನಾನು ಅವ್ರನ್ನ ಯಾವತ್ತೂ ನಾನು ಇದ್ ಮಾಡ್ಲಿಲ್ಲ. ಯಾಕೆಂದ್ರೆ ನನ್ಗೆ ಅಲ್ಲಿ ಕಷ್ಟ ನನ್ಗಾಯ್ತು, ಬಟ್ ಅವರು ಅದೇ ಕಷ್ಟನ ಜೀವನ ಅಂತ ಫೇಸ್ ಮಾಡಿದವ್ರಲ್ಲ. ಹಾಗಾಗಿ ನಾನು ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಯಾವತ್ತೂ ನಾನು ಕೈ ಮಾಡ್ರಿ ಕೆಟ್ಟವರು ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕೆಂದ್ರೆ ಹೇಳಿದ್ರೆ ನನ್ಗೆ ಜೀವನ ಅದಿಲ್ಲ ಸರ್. ನನ್ಗೆ ಈಗ ನಮ್ಮ ಅತ್ತೆ ಇಲ್ಲ ಅಂದಾಗ ಅಲ್ಲಿಂದ ದೂರ ಬಂದಿದ್ದಾಗಿರ್ಬೋದು, ನಿನ್ ತಾಯಿ ಸಲಹೆ ಕೊಟ್ಟಾಗ ಅದನ್ನು ಸ್ವೀಕರಿಸಿದ್ದಾಗಿರ್ಬೋದು, ಮತ್ತೆ ಗಂಡ ವಿಚಾರದಲ್ಲಿ ಸ್ವಲ್ಪ ಆ ರೀತಿ ನಿರ್ಲಕ್ಷ್ಯ ಪ್ರಶಂಸೆ ಇಲ್ಲ ಅಂದಾಗಲೂ ಅದನ್ನು ತಡ್ಕೊಂಡು ನಿಮ್ಮ ಸಾಧನೆಯನ್ನ, ನಿಮ್ಮ ಶ್ರಮವನ್ನು ಮುಂದುವರಿಸಿದ್ದಾಗಿರ್ಬೋದು. ನೀವು ತುಂಬಾ ಒಳ್ಳೊಳ್ಳೆ ನಿರ್ಧಾರ ತಗೊಂಡಿರೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀರಾ. ಹೌದು, ಅದ್ ನನ್ಗೆ ತುಂಬಾ ಸಲ ನನ್ಗೆ ಅನ್ಸೋದು, ನಾನಿಷ್ಟು ಸ್ಟ್ರಾಂಗ್, ನಾನಿಷ್ಟು ಮಾಡದ್ನ, ನನ್ನ ಹತ್ರ ಇಷ್ಟು ಶಕ್ತಿ ಇದೆಯಾ ಅಂತ ನಾನೇ ಎಷ್ಟೋ ಸಲ ಕ್ವಶನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಊರವರೆಲ್ಲ ಹೇಳ್ತಾರೆ, ಅವ್ರವ್ರ ಹತ್ರ ಯಾರ ಹತ್ರ ಆದ್ರೂ ಹೇಳ್ತಾರೆ, ಅಯ್ಯೋ ಇಲ್ಲ ಅವರು ಎಷ್ಟು ಒಂದ್ ಗಂಡ್ಸುನಾದ್ರೂ ಮಾಡಕ್ಕಾಗಲ್ಲ, ಅಷ್ಟು ಮಾಡ್ತಾರೆ ನೋಡಿ, ಖುಷಿ ಪಡ್ಬೇಕು, ಅವ್ರನ್ನ ನೋಡ್ ಕಲಿಬೇಕು ಅಂತ ಇವ್ರ ಹತ್ರ ಯಾರ ಹತ್ರ ಆದ್ರೂ ಹೇಳ್ದವ್ರು ನನ್ನ ಹತ್ರ ಬಂದ್ ಹೇಳ್ತಾರೆ, ನಿಂಗೆ ಹೆಂಗ್ ಹೇಳ್ತಾರೆ. ಆದ್ರೂ ನಂಗೆ ಸರ್ ಏನು ಅನ್ಸೋದಿಲ್ಲ. ಅವ್ರು ಹಂಗ ಹೇಳ್ತಾರೆ, ನಾನು ಅಟ್ಟ ಹತ್ಬೇಕು, ಇಲ್ಲ ಅವ್ರು ಹೇಳಿಲ್ಲ ನಾನು ಕೆಳಗಿಳಿಬೇಕು, ಆ ತರ ನಂಗೆ ಯಾವ ತರನು ಫೀಲಿಂಗ್ಸ್ ಬರಲ್ಲ. ಸರಿ, ನನ್ನ ಕರ್ತವ್ಯ ನಾನ್ ಮಾಡ್ತೀನಿ. ಹೌದು ಸರ್, ಆಗಿದಾಗ ಹಂಗನ್ಸೋದು ಸರ್. ಈಗ ನಾನು ಶುರುವಿನಲ್ಲಿ
ಯಾರಾದರೂ ಚೆನ್ನಾಗಿದೆ ಅಂದ್ಬಿಟ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಮೆಂಟ್ ಮತ್ತೆ ಮಾಡಿ. ನಿಧಾನಕ್ಕೆ ನಿಮಗೆ ಹೇಗೆ ಮಾಗಿದಾಗಲೇ ರುಚಿ ಜಾಸ್ತಿ ಹಣ್ಣು, ಹೌದಲ್ಲಪ್ಪ? ಹೌದು ಸರ್, ಹೌದು. ಹಾಗೆ ನನ್ಗೆ ಜೀವನ ಕಷ್ಟ ಅಂತ ಇಲ್ಲ, ನಾನ್ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ. ನನ್ಗೊಂದು ನಿಮ್ ವಿಡಿಯೋ ನೋಡಿದವಾಗೆಲ್ಲ ನನ್ಗೊಂದು ಏನೋ ಒಂದ್ ಬೇರೆ ಸಿಗ್ಬಹುದು, ನಾನ್ ಚೇಂಜಸ್ ಮಾಡ್ಕೊಳಕಾಗತ್ತ, ಮತ್ತೆ ಒಂದು ಜನರಿಗೂ ಒಂದ್ ಮೆಸೇಜ್ ಹೋಗ್ಬಹುದು, ಈ ತರ ಮಾಡಿದ್ರೆ ಬದುಕಬಹುದು ಅನ್ನೋದನ್ನು ಒಂದ್ ಮೆಸೇಜ್ ಹೋಗ್ಬಹುದು. ಮತ್ ನನ್ನಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳುವಂತದ್ದಿದ್ರೆ ನಿಮ್ಮಂತ ಗುರುಗಳ ಆಶೀರ್ವಾದದಿಂದ ನಾನ್ ನಿಮ್ಮ ಹತ್ರ ಕೇಳಿದ್ರೆ ನಂಗೆ ಏನಾದ್ರು ಸಜೆಷನ್ ಸಿಗ್ಬಹುದು. ನೀನ್ ಈ ತರ ಹೋಗಮ್ಮ, ನೆಕ್ಸ್ಟ್ ನೀನ್ ಈ ತರ ದಾರಿ ತಗೋ ಅಂತ ಹೇಳಿದ್ರೆ ನನ್ಗದೊಂದು ಮೋಟಿವೇಶನ್ ಆಗುತ್ತೆ. ಹೇಳ್ಬಿಟ್ಟಿದೀನವ, ಇರುವ ತಂದೆಯಲ್ಲೇ ಸಂಗೀತವನ್ನ ನುಡಿಸು. ಹೌದೌದು, ಕೋಪದ ವಿಚಾರವಾಗಿ ಮಾಡ್ಕೋ. ಕೋಪ ಅನ್ನೋದು ಒಂದು ರೀತಿಯಲ್ಲಿ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಲಿಕ್ಕೆ ನಾನೊಂದು ಬೆಂಕಿ ಕಡ್ಡಿಯನ್ನ ಗೀರಿದ್ರೆ ಆ ಕಡ್ಡಿ ತನ್ನಂತಾನ್ ಮೊದಲು ಸುಟ್ಕೊಂಡು ಆಮೇಲೆ ಇನ್ನೊಂದು ಮನೆ ಸುಡುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಮೊದಲು ತನ್ನಂತಾನ್ ಸುಟ್ಕೊಳ್ಳೋದಂತೂ ಸತ್ಯ, ಹೌದಲ್ಲ? ಹಾಗೆ ಕೋಪ ಅನ್ನೋದು ನಾವ್ ಇನ್ಯಾರ ಮೇಲೂ ತೋರ್ಸ್ಲಿಕ್ಕೆ ಹೋಗ್ತೀವಿ, ಬಟ್ ಅವ್ರ ಮೇಲೆ ಅದು ಸುಡೋದಕ್ಕಿಂತ ಮೊದಲು ನಮ್ಮನ್ನೇ ಅದು ಮೊದಲು ಸುಡೋದು. ಹೌದು, ಅದು ಗೊತ್ತಿದ್ದು ನಾನು ಯಾಕೆ ಮಾಡ್ತೀನಿ ಅಂದ್ರೆ ಸರ್, ನಂಗೆ ತುಂಬಾ ಟೆನ್ಷನ್ ಆಗುತ್ತೆ. ಯಾಕೆಂದ್ರೆ ಬಿಸ್ನೆಸ್ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಲ್ಲಿ ಸಾಲ ಮಾಡ್ಬೇಕು, ಎಲ್ಲಿ ತರಬೇಕು, ಅದೆಲ್ಲಾನು ತುಂಬಾ ಯೋಚನೆ ಮಾಡಿ ಏನೋ ಒಂದು ನಾನು ಪ್ಲಾನ್ ಮಾಡಿ ಮನೆಗ್ ಬಂದು ಇನ್ನೊಂದೇನೋ ಮಾಡಿ ಹೋಗ್ಬೇಕು ಅನ್ನೋದ್ರೊಳಗೆ ಇಲ್ಲೊಂದ್ ಜಗಳ ಸ್ಟಾರ್ಟ್ ಮಾಡಿರ್ತಾರೆ. ಏನು ದಂಧಿ ಮಾಡಕ್ ಹೋಗಿದ್ದೆ, ಮಜಾ ಉಡಾಯಿಸ್ಕೊಂಡ್ ಬಂದೆ, ಆತರ ಅವ್ರ ವರ್ಡ್ಸ್ ಎಲ್ಲ ನಂಗೆ ಕೇಳಿದ್ ಕೂಡ ಅದು ಕಂಟ್ರೋಲಿಗೆ ಬರಲ್ಲ ಸರ್. ನಾನು ಅಂದ್ಕೊಳ್ತೀನಿ ಬೇಡ, ಏನು ಮಾತಾಡ್ಬಾರ್ದು, ಶಿಟ್ ಮಾಡ್ಬಾರ್ದು ಅನ್ಕೊಂಡ್ ಮನೆಗ್ ಬಂದಿರ್ತೀನಿ. ಬಟ್ ಆ ಮನೆಗ್ ಬಂದ ತಕ್ಷಣ ಅವ್ರ ಆತರ ಹೇಳ್ದವಾಗ ನಂಗೆ ಅನ್ಸೋದು ಯಾಕಾದ್ರೂ ಮನೆಗ್ ಬಂದೆ, ಸರಿ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಹೊರಗಡೆನೆ ತಿನ್ಕೊಂಡು ಹೋಗ್ಬಿಡ್ಬೇಕಿತ್ತು, ಈ ತರ ಫೀಲಿಂಗ್ಸ್ ಬಂದ್ಬಿಡತ್ತೆ ಅವಾಗ. ಹೌದು, ನಂಗೆ ಕಂಟ್ರೋಲ್ ಆಗಲ್ಲ. ಅಷ್ಟು ದೂರ ಬಂದಿರೋ ನೀವು ಅಂದ್ರೆ ಯಾವುದೋ ಚಿಕ್ಕ ಪುಟ್ಟ ವಿಚಾರದಲ್ಲಿ ಎಲ್ಲರೂ ಹೇಳುವುದು ನಿಜ, ಬಟ್ ಈ ಕೋಪದ ವಿಚಾರದಲ್ಲಿ ಅಂದ್ರೆ ಇದು ಯಾವುದೋ ಮೊದಲನೇ ಸಾರಿ ಆದಾಗ ಅಯ್ಯೋ ಇದೇನಪ್ಪ ಇಷ್ಟು ದಿನ ಅಂದಿರಲ್ಲ ಈಗ ಅಂದ್ಬಿಟ್ರಲ್ಲ ಅನ್ಬೋದು. ಇದು ಪ್ರತಿ 19 ವರ್ಷದಿಂದ ಬರೀ ಇದೆ ಅನ್ನೋದಾದ್ರೆ ಅದಕ್ಕೆ ದಿವಸ ಸಾವಿರಗಳವ್ರು ಯಾರು? ಅದು ನನ್ನ ದೋಷ ಅಷ್ಟೇ. ಹಾಗಾಗಿ ನೀವು ಜೀವನದಲ್ಲಿ ನಿಮ್ಮ ಅಂತಿಮ ಕ್ಷಣದಷ್ಟೊತ್ತಿಗೆ ಇನ್ನೂ 2 ಅಂಗಡಿ ಮಾಡ್ತಿರೋ, 3 ಅಂಗಡಿ ಮಾಡ್ತಿರೋ, 1 ಅಂಗಡಿ ಮಾಡ್ತಿರೋ, ಆದ್ರೆ ಇದಾದ್ಮೇಲೆ ಇನ್ನು ಒಂದೇ ಮಾಡಿ ಪರವಾಗಿಲ್ಲ. ಆದ್ರೆ ನೀವೇನು ಮಾಡಿದ್ದೀರೋ ಅದು ಬಹಳ ಶ್ರೇಷ್ಠವಾದದ್ದು, ಮತ್ತೆ ಅದು ಬಹಳ ಶುದ್ಧವಾದ ದಾರಿಯಲ್ಲಿ ಬಂದಿದ್ದೀರಿ. ಅದು ಹೌದು ಸರ್, ನೀವು ಈ ಮಾತಿಗೆ ಹೌದು, ನಂಗೆ ಈ ಮಾತಿಗೆ ನಂಗೆ ಹೆಮ್ಮೆ ಇದೆ. ಯಾಕೆಂದ್ರೆ ಸರ್, ನಾನು ಇದುವರೆಗೂ ನನ್ನ 1 ಸೆಕೆಂಡಿಗೂ ನಾನು ಮನ್ಸಲ್ಲೂ ನಾನು ಬೇರೆಯವ್ರ ಬಗ್ಗೆ, ಈಗ ಯಾರೋ ನನ್ನ ಕಸ್ಟಮರ್ ನನ್ಗೆ ದಿನಕ್ಕೆ 100 ಬರ್ತಾರೆ, ನನ್ಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಅವ್ರ ಮನಸ್ಥಿತಿ ಅಂದ್ರೆ ಅರ್ಥ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಅವ್ರು ನೋಡು ನೋಟ, ನಾನ್ ಸ್ವಲ್ಪ ನೋಡಕ್ಕೆ ಇದೀನಿ ಪರವಾಗಿಲ್ಲ. ಯಾಕೆಂದ್ರೆ 42 ವರ್ಷ ಆದ್ರೂ ನಂಗೆ ಈಗ 42 ಅಂತ ಯಾರು ಹೇಳಲ್ಲ, 30 ವರ್ಷನೇನೋ ಅಂತ ಕೇಳ್ತಾರೆ. ಅಷ್ಟು ದೊಡ್ಡ ಮಕ್ಳು ಇದ್ದಾರೆ ಅಂತ ಯಾರು ಹೇಳಲ್ಲ. ಹೇಳ್ಬಿಟ್ರೆ ಅಯ್ಯೋ ಇಷ್ಟು ದೊಡ್ಡ ಮಕ್ಳು ಇದ್ದಾರ, ಇನ್ನು ನೀನ್ ಮದ್ವೆ ಆಗ್ಲಿಲ್ವಾ ಅನ್ನೋ ತರ ಕಾಣ್ತೀಯಲ್ಲ, ಈ ತರ ಹೇಳ್ತಾರೆ ಸರ್. ನಂಗಾದ್ರೂ ಅದೆಲ್ಲ ಏನು ಅನ್ಸಲ್ಲ. ಬಟ್ ಜನರು ನೋಡು ನೋಟ ಇದೆಯಲ್ಲ ಸರ್, ಅದ್ ನಂಗೆ ತುಂಬಾನೇ ಕಾಡ್ತದೆ. ಯಾಕೆಂದ್ರೆ ಅವರು ಆತರ ನೋಡು ನೋಟ ಇರುತ್ತೆ, ಅವ್ರ ಮಾತುಗಳು ಹಾಗಿರುತ್ತೆ. ಬಟ್ ಆದ್ರೂ ಅದನ್ನ ನನ್ನ ಜೀವನ ತಗೊಳಲ್ಲ ಸರ್. ಯಾಕೆಂದ್ರೆ ನಾನು ಶುದ್ಧವಾಗಿದ್ದೀನಿ, ನನಗೆ ಗೊತ್ತುಂಟು, ಪವಿತ್ರವಾಗೇ ಇದ್ದೀನಿ ಸರ್. ನಾನು ಹಾಗೆ ನಾನು ಎಲ್ಲರನ್ನು ನನ್ನ ಅಣ್ಣಂದಿರ ಹಾಗೆ, ನನ್ನ ತಮ್ಮಂದಿರ ಹಾಗೆ, ಇಲ್ಲ ನನ್ನ ತಂದೆ ಸ್ಥಾನ ಹಿರಿಯವರಾದ್ರೆ ಆತರನೇ ಕೊಟ್ಕೊಂಡ್ ಬಂದಿದ್ದೀನಿ ಸರ್. ಯಾವ ಹೆಣ್ಣು ತನ್ನ ಸೌಂದರ್ಯದಿಂದ ಗೆಲ್ತಿನಿಂದ ಹೋಗ್ತಾಳೋ ಅದು ಅಲ್ಪಾವಧಿಗೆ ಮಾತ್ರ. ಹೌದು ಸರ್, ಅದು ತುಂಬಾ ಹೌದು ಸರ್. ಶುದ್ಧತೆಯಿಂದ ಮಾತ್ರ ಕೊನೆಯವರೆಗೂ ನೀವು ಆ ಘನತೆಯನ್ನು ಉಳಿಸ್ಕೊಳ್ಬಹುದೇ ಹೊರತು ನಾನು ಸೌಂದರ್ಯದಿಂದ ನಾನು ಮರ್ಯಾದೆ ಹುಟ್ಟಿಸ್ಕೊಳ್ತೀನಿ ಅಂತ ಹೋದ್ರೆ ಅದೇ ಸೌಂದರ್ಯ ಅಳಿಯುವವರೆಗೂ, ಚರ್ಮ ಸುಕ್ಕಾಗೋವರೆಗೂ ಮಾತ್ರ ನಿಮಗೆ ಬೆಲೆ. ಹಾಗಾಗಿ ನಿಮ್ಮ ಬಗ್ಗೆ ನನಗೂ ವೈಯಕ್ತಿಕವಾಗಿ ನನಗನ್ನಿಸ್ತಾ ಇರೋದು, ನಿಮ್ಮಿಂದ ಈ ಗಂಡ ಅವರ ಮಾತು, ಅವರ ಕೊಂಕು ಮಾತು, ಅವರ ಕೆಲವು ಅವಾಚ್ಯ ಮಾತುಗಳು, ಇದೆಲ್ಲವನ್ನ ನೀವೊಂದು ಜಸ್ಟ್ ಕಾಮಿಡಿ ಆಗಿ ತಗೊಳ್ಳಿ, ನಗ್ತಾ ಮುನ್ನಡೆದು ಬಿಡಿ. ಬಟ್ ನೀವೇನೋ ದಾರಿಲಿ ಹೊರಟಿದ್ದೀರಾ, ಅಲ್ಲಿ ತುಂಬಾ ಏನೋ ಮಾಡೋದಿದೆ, ಆ ಕಡೆ ಗಮನ ಕೊಡಿ. ಕೋಪ ಅನ್ನೋದು ಅದು ಯಾರೋ ಬಂದು ಕಂಟ್ರೋಲ್ ಮಾಡೋ ವಿಚಾರ ಅಲ್ಲ, ಅದು ಉಗಮವಾಗೋದು ನಮ್ಮೊಳಗಡೆನೆ, ಅದಕ್ಕೆ ಪರಿಹಾರ ಇರೋದು ನಮ್ಮೊಳಗಡೆನೆ. ಹೌದಲ್ವಾ? ಹಾಗಾಗಿ ನಮ್ಮೊಳಗಡೆ ಉಗಮವಾಗುವ ಯಾವುದಕ್ಕೂ ಹೊರಗಡೆ ಜಗತ್ತಲ್ಲಿ ಎಲ್ಲೂ ಪರಿಹಾರ ಇಲ್ಲ. ಯಾವುದು ಹೊರಗಡೆ ಉಗಮವಾಗುತ್ತೋ ಅದಕ್ಕೆ ಹೊರಗಡೆ ಪರಿಹಾರ ಇರುತ್ತೆ, ಒಳಗಡೆ ಯಾವುದು ಉಗಮವಾಗುತ್ತೋ ಅದಕ್ಕೆ ಒಳಗಡೆ ಪರಿಹಾರ ಇರುತ್ತೆ. ಎಲ್ಲಿ ಸಮಸ್ಯೆ ಹುಟ್ಟುತ್ತೋ ಅಲ್ಲೇ ಪರಿಹಾರವೂ ಹುಟ್ಟುತ್ತೆ ಅಂತ ಒಂದು ಮಾತಿದೆ.
ಹೌದು ಅದು ಕೋಪ ದ್ವೇಷ ಯಾವುದಾಗಿರ್ಬೋದು. ನಾನು ಹೊಡಿಬೇಕು ಅಂತ ಅಂದುಕೊಂಡಿದ್ದು ನನ್ನ ಅಂತರಂಗವೇ, ಬೇಡಪ್ಪ ಅದು ಕೆಟ್ಟದ್ದು ಅಂತ ಗುರುಗಳು ಹೇಳ್ಯಾರೆ ಅಂತ ಅಂದುಕೊಂಡಿದ್ದು ಅಂತರಂಗವೇ. ಎರಡು ಒಳಿತು ಕೆಡುಕು, ರಾಗ ದ್ವೇಷ ಪ್ರೇಮ ಎರಡೂ ಅಂತರಂಗದಲ್ಲೇ ಇದೆ. ಹಾಗಾಗಿ ಕೋಪದ ಜಾಗದಲ್ಲಿ ಕೋಪವನ್ನು ಅದು ಎಲ್ಲಿ ಶುರುವಾಯಿತೋ ಅದೇ ಜಾಗದಲ್ಲಿ ನಗು, ನಸು ನಗು, ಮಗು ನಗು. ಬೈಕೊಂಡ್ರೆ ಬೈಕೊಳ್ಳಿ, ಬೈಕೊಂಡ್ ಮಾತ್ರಕ್ಕೆ ನೀವು ದೊಡ್ಡವರಾಗಲ್ಲ, ನಾನು ಸುಮ್ಮನಿದ್ದ ಮಾತ್ರಕ್ಕೆ ನಾನು ಚಿಕ್ಕವಳಾಗಲ್ಲ. ಮಾಡ್ಲಿಕ್ಕೆ ತುಂಬಾ ಕೆಲಸ ಇದೆ. ಇವತ್ತು ನಾವಾದ್ರೂ ಅಷ್ಟೇ, ನಮಗೂ ನೆಗೆಟಿವ್ ಕಮೆಂಟ್ ಹಾಕೋರು ಆಗ್ತಾ ಇರ್ತಾರೆ. ಬಟ್ ನಾವು ಏನಕ್ಕೆ ಬಂದಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಗುರಿ ಬಹಳ ಎತ್ತರದಲ್ಲಿದೆ ಎಂದಾಗ ನಮ್ಗೆ ಈ ಚಿಕ್ಕ ಚಿಕ್ಕವರು ಕಾಣಲೇಬಾರದು. ಅಕಸ್ಮಾತ್ ಕಂಡ್ರೂ ಕೂಡ ನಮ್ಮ ದೃಷ್ಟಿ ಎತ್ತರದಲ್ಲಿದ್ದಾಗ ಕಾಲೆಳೆಯೋರು ಕಾಲ ಹತ್ರ ಇರ್ತಾರೆ, ನಮ್ಮ ದೃಷ್ಟಿ ಮೇಲಿರುತ್ತೆ, ಕಾಲೆಳೆಯೋ ಕಾಣೋದೇ ಇಲ್ಲ ನಮಗೆ. ಹಾಗೆ ಬದುಕಬೇಕು. ಮಕ್ಕಳಿಗೂ ಅದೇ ಈಗ ಇಷ್ಟೆಲ್ಲ ಮಾಡಿದೀಯಲ್ಲವ, ಮಕ್ಕಳಿಗೆ ಇದರ ಬೆಲೆ ಗೊತ್ತಾಗಿ ಅವ್ರ ಸಂಸ್ಕಾರ ಚೆನ್ನಾಗಿದ್ದವ್ರು ಅದನ್ನು ಉಳಿಸ್ಕೊಂಡ್ರೆ ಸರಿ. ನೀವು ಗಂಡನನ್ನ ಇದೊಂದು ಸರಿ ಮಾಡ್ಕೊಳ್ಲಿಕ್ಕೆ ಹೋಗಿ ಮಕ್ಕಳ ಹಾದಿ ತಪ್ಪಿದ್ರೆ ಇಷ್ಟು ದಿನ ಮಾಡಿದ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಸರ್ ನಾನು ಹೇಳ್ಬೇಕು ಅಂದ್ರೆ ಒಂದು ಖುಷಿ ಇದೆ ನಂಗೆ, ಅಂದ್ರೆ ನನ್ನ ಮಕ್ಳಿಬ್ರು ನನ್ ಮಾತು ಕೇಳ್ತಾರೆ, ಬಟ್ ಕೋಪ ಮಾಡ್ಕೊಳ್ತಾರೆ. ಆದ್ರೂ ನಾನೇನು ಅವ್ರನ್ನ ಕೂಗಾಡಿ ಹೇಳಿ ಇಲ್ಲ, ಸಮಾಧಾನದಲ್ಲಿ ಹೇಳಿದ್ಮೇಲೆ 10 ನಿಮಿಷ ಆದ್ಮೇಲೆ ಅವ್ರೇನೆ ಅರ್ಥ ಮಾಡ್ಕೊಳ್ತಾರೆ ನನ್ನ ತಾಯಿ ಇಷ್ಟು ಕಷ್ಟಪಡ್ತಾಳೆ. ಆಮೇಲೆ ಪಪ್ಪಂಗೆ ಬೈತಾರೆ, ಏನ್ ಹಿಡಿಯುತ್ತೋ ಅವಳಿಗೆ ಬೈತಾ ಇರ್ತೀಯ, ಇಷ್ಟು ಕಷ್ಟಪಡ್ತದೆ, ಹೋಗ್ ಬಂದಿದ್ದಲ್ಲ, ಈಗಷ್ಟೇ ಬಂದ್ ಒಳಗಡೆ ಕೂತಿದ್ದಾಳಲ್ಲ, ಸುಮ್ನೆ ಇರು, ಬಿಟ್ಬಿಡು ಅದ್ರ ಪಾಡಿಗೆ ಅಂತ ಅವರೇ ಇದ್ ಮಾಡ್ತಾರೆ ಪಪ್ಪಂಗೆ. ನಾನ್ ಮತ್ತೆ ಬೇಡ ನೀವು ಮಾತಾಡ್ಬೇಡಿ, ಸುಮ್ನೆ ಇದ್ಬಿಡಿ ಅಂದ್ಬಿಡ್ತೀನಿ ಸರ್. ಯಾಕಂದ್ರೆ ಅಪ್ಪ ಮಗನಲ್ಲಿ ಘರ್ಷಣೆ ಆಗ್ಬಾರ್ದಾರ ಸರ್. 5ರಲ್ಲಿ 4 ವಿಚಾರದಲ್ಲಿ ನೀವು ಲಕ್ಕಿನೇ ಇದ್ದೀರಿ. ಹೌದು ಸರ್, ಅದು ತುಂಬಾನೇ ಲಕ್ಕಿ ಇದ್ದೀನಿ ಸರ್ ನಾನು. ಹಾಗಾಗಿ 5ನೇ ವಿಚಾರಕ್ಕೋಸ್ಕರ ದುಃಖ ಪಡ್ತಿರೋ, 4 ವಿಚಾರ ಖುಷಿ ಪಡ್ತಿರೋ. ನಿಮ್ಗೆ ಒಳ್ಳೇದಾಗ್ಲಿ. ಬಹಳ ಅಂದ್ರೆ ನನಗೆ ನಿಮ್ಮ ಕತೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ, ಹೌದಲ್ವಾ, ನಾನು ಅಟ್ಲೀಸ್ಟ್ ಸ್ವಂತವಾಗಿ ಬಟ್ಟೆ ಬಿಸ್ನೆಸ್ ಮಾಡೋಕ್ಕಾಗದೇ ಇದ್ರು ಬಟ್ಟೆ ಹೊಲಿಯೋ ಕೆಲಸ ಏನೋ ಒಂದು ಸ್ವಂತ ಮಾಡಬೇಕು. ಯಾಕಂದ್ರೆ ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ, 1 ರೂಪಾಯಿ ಸೇರಿದ್ರೆ ಕೋಟಿ. ಹಾಗೆ ಹೆಣ್ಮಕ್ಳು ಅಂದ್ಕೊಂಡ್ಬಿಡ್ಬೇಕು, ಅಯ್ಯೋ ನಾನು ಇವತ್ತು ಚಿಕ್ಕದಾಗಿ ಏನೋ ಮಾಡೋದು, ನನ್ಗೆ ಹೆಂಗ್ ಬದುಕೊಡ್ಲಿಕ್ಕೆ ಸಾಧ್ಯ. ಚಿಕ್ಕದಾಗಿ ಶುರು ಮಾಡಿದಾಗ್ಲೇ ದೊಡ್ಡದಾಗೋದದು. ಹೌದು ಸರ್, ನಿಜ ಹೇಳ್ಬೇಕು ಅಂದ್ರೆ ಸರ್, ನಾ ಸ್ಟಾರ್ಟ್ ಮಾಡಿದವಾಗ ಬರೀ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸರ್. 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮನೇಲೆ ಬಾಡ್ಗಿ ಮನೆ ಏನಿದೆ ಅಲ್ಲೇನೆ ಜನರಿಗೆ ಕರೆದು ನಾನು ಬಟ್ಟೆ ತಂದಿದ್ದೀನಿ, ನೋಡಿ ಚೆನ್ನಾಗಿದ್ಯಾ, ನೋಡಿ ತಗೊಳ್ತೀರಾ ಅಂತ ಎಲ್ರು ಕರೆದು ನಾನು ಕೇಳಿ ಮಾತಾಡ್ಸಿ ವ್ಯಾಪಾರ ಮಾಡಿದೀನಿ. ಆಮೇಲೆ 500 ಸ್ಟಾರ್ಟ್ ಆಗಿತ್ತು ಸರ್, ಈಗ ನಾನು 2 ಲಕ್ಷದವರೆಗೂ ಮಾಡ್ತಾ ಇದ್ದೀನಿ ಸರ್. ಗ್ರೇಟ್ ತಾಯಿ. ನೀವು ಮಾದರಿಯಾಗಿದ್ದೀರಿ. ನೀವೊಬ್ರು ಅದ್ಭುತವಾದ ಶುದ್ಧವಾದ ಒಂದು ಹೆಮ್ಮೆಯ ಜೀವನವನ್ನು ಬದುಕಿದ್ದೀರಿ. ತೃಪ್ತಿಗಳು ಇದ್ದೇ ಇರ್ತವೆ, ಆದರೆ ಅದ್ರ ಬಗ್ಗೆ ಹೆಚ್ಚು ಸಮಯ ಕೊಡಬಾರದು. ನನಗೆ ಬಹಳ ಹೆಮ್ಮೆ ಅನಿಸಿದ್ದು ನಿಮ್ಮ ಮಕ್ಕಳ ವಿಚಾರವಾಗಿಯೂ, ನೀವು ಅವರನ್ನು ಬೆಳೆಸೋ ವಿಚಾರದಲ್ಲೂ ಎಲ್ಲೂ ಎಡವಿಲ್ಲ. ಹಾಗಾಗಿ ತುಂಬ ಸಾರಿ ನಾನು ಇಲ್ಲಿ ನೋಡ್ತೀನಿ, ನಮ್ಮ ಪೋಷಕರು ಸ್ವಯಂ ಅವರ ಜೀವನದಲ್ಲಿ ಬಹಳ ನೊಂದು ಬದುಕನ್ನು ಕಟ್ಕೊಂಡಿರ್ತಾರೆ. ಬಟ್ ಆ ಕಟ್ಟಿಕೊಳ್ಳುವ ಭರದಲ್ಲಿ ಈ ಕಡೆ ತಮ್ಮ ಸಂತಾನಗಳಿಗೆ ಸಂಸ್ಕಾರ ಕೊಡೋದನ್ನೇ ಮರ್ತುಬಿಟ್ಟಿರ್ತಾರೆ. ಅಲ್ಲೂ ಹೋಗಿ ಎತ್ತರಕ್ಕೇನೋ ಹೋದ್ರು, ಬಟ್ ಅಲ್ಲಿಂದ ಒಂದೇ ಸಾರಿ ಜಾಡ್ಸ್ ಒದ್ದು ಕೆಳಗೆ ದೂಕ್ಬಿಡ್ತಾರೆ ಮಕ್ಕಳು. ಹೌದೌದು. ಈಗ ನಾನ್ ನಿಮ್ಮ ಹತ್ರ ಮಾತಾಡುವಾಗ ನಂಗೆ ಅಳು ಬರ್ಲಿಲ್ಲ. ಯಾಕೆಂದ್ರೆ ಹೇಳಿದ್ರೆ ನನ್ಗೆ ಒಂದು ನೆಮ್ಮದಿ ನೋಡ್ಕೊಂಡಿದೀನಿ, ಇದ್ರಲ್ಲೇ ನೆಮ್ಮದಿ ನೋಡಿದೀನಿ ಸರ್ ನಾನು. ಈಗ ನಾನು ಹೌದು ಸರ್, ನಾ ಹೊರಗಡೆ ಹೋದ್ರೆ ನನ್ನ ಮಕ್ಕಳ ಬಗ್ಗೆ ಎಲ್ಲ ಹೇಳ್ತಾರೆ, ಇಲ್ಲಪ್ಪ ನಿನ್ ಮಕ್ಕಳು ನಮ್ನ ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾರೆ, ಒಳ್ಳೆ ಗುಣ ಇದೆ ನಿನ್ ಮಕ್ಕಳಲ್ಲಿ, ಅದೆಲ್ಲ ಹೇಳ್ದವಾಗ ನಂಗೆ ತುಂಬಾನೇ ಖುಷಿ ಕೊಡುತ್ತೆ ಸರ್. ಗ್ರೇಟ್ ಒಳ್ಳೇದಾಗ್ಲವ. ನಿಮ್ಮ ಆಶೀರ್ವಾದ ಆ ಮಕ್ಕಳಿಗೆ ಸದಾ ಶ್ರೀರಕ್ಷೆ. ಅವ್ರಿಗೆ ಕೊಟ್ಟಿರೋ ಸಂಸ್ಕಾರ ಅಂದರೆ ನೀವು ಕೊಟ್ಟಿರೋ ವಿದ್ಯೆ ಅವರಿಗೆ ಎಲ್ಲೋ ಒಂದು ಕಡೆ ಕೆಲಸ ಕೊಡಿಸ್ಬೋದು, ಒಂಚೂರು ಸ್ಯಾಲ್ರಿ ಕೊಡಿಸ್ಬೋದು. ಆದರೆ ಸಂಸ್ಕಾರ ನಿಮ್ಮ ಮರಣದ ನಂತರವೂ ನಿಮ್ಮ ಮಕ್ಕಳ ಮರಣದವರೆಗೂ ಅವರನ್ನು ಕಾಪಾಡೋದು ನೀವು ಕೊಟ್ಟ ಆಸ್ತಿಯೂ ಅಲ್ಲ, ಏನೂ ಅಲ್ಲ. ಅವರಿಗೆ ಒಳಗಡೆ ತುಂಬಿದ ಸಂಸ್ಕಾರ, ಬುದ್ಧಿ, ಅವ್ರಿಗೆ ಕಲಿಸಿದ ಜ್ಞಾನ. ಹೌದು ಸರ್, ಅರ್ಥ ಆಯ್ತಲ್ವಾ? ದೊಡ್ಡವನಿಗೆ ಜಾಬ್ ಆಗಿದೆ ಸರ್, ಇದು ಏಪ್ರಿಲ್ ಇಂದ ಜಾಯ್ನ್ ಆಗ್ಬೇಕು ಸರ್. ಒಳ್ಳೇದು ಕಷ್ಟಪಟ್ಟಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ. ಇದೊಂದು ವಿಚಾರವಾಗಿ ಅತೃಪ್ತಿ ಇಟ್ಕೊಳ್ಬೇಡವಾ. ಸಂತೋಷವಾಗಿ ಕೆಲಸದಲ್ಲಿ ಯಶಸ್ಸಾಗು. ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ನಿಮ್ಮಿಂದ ಒಂದು ಬದುಕಿಗೆ ದಾರಿ ಆಗ್ಲಿ. ಅಂಡ್ ನಿಮ್ಮಂತವ್ರು ನನಗೆ ಪರಿಚಯ ಆಗಿದ್ದು ಬಹಳ ಸಂತೋಷ ತಾಯಿ.
ತುಂಬಾ ಇಲ್ಲ ಸರ್ ನನ್ಗೆ ತುಂಬಾ ಸರ್ ನಾ ಮಾಡ್ತೀನಿ ಸರ್. ನಂಗೆ ಅಂದ್ರೆ ಯಾಕೆಂದ್ರೆ ನಂಗೆ ನಿಮ್ಮ ಹತ್ರ ಮಾತಾಡ್ದವಾಗ ಏನಾದ್ರೂ ನಂಗೊಂದು ಸಜೆಷನ್ ಸಿಗ್ಬೋದು, ನಾ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದು ಅನ್ನೋದೊಂದು ನಂಗೆ 6 months ಇಂದಾನು ಅಂದ್ಕೊಳ್ತಿದ್ದೆ. ಬಟ್ ಕಾಲ್ ಮಾಡ್ಬೇಕು ಅಂತ ಆಮೇಲೆ ಸರಿ ಬೇಡ ಬಿಡು, ಎಲ್ಲಾದ್ರೂ ನಾನು ಕಾಲ್ ಮಾಡಿ ಮಾತಾಡುವಾಗ ಎಲ್ಲೋ ಒಂಚೂರು ನೋಡಿದ್ರು ಅದರಿಂದನೇ ಒಂದ್ ದೊಡ್ಡ ಮನೇಲಿ ಗಲಾಟೆ ಆಗೋದ್ ಬೇಡ. ಮಕ್ಕಳಾದ್ರೆ ಸರಿ ಮಗ ಹೋಗ್ ಒಳಗಡೆ ಮಾತಾಡ್ತಾ ಇದ್ದೀನಿ ಆಮೇಲೆ ಬರ್ತೀನಿ ಅಂತಾದ್ರೂ ಹೇಳ್ಬೋದು, ಅವ್ರಿಗೆ ಹೇಳಕ್ ಆಗಲ್ಲ ಅಂತ ಸುಮ್ನೆ ಎಲ್ಲಾ ವಿಡಿಯೋಗಳನ್ನು ನೋಡೋದು. ನನ್ಗೆ ಆ ವಿಡಿಯೋ ಎಲ್ಲ ನೋಡ್ದವಾಗ ಒಳ್ಳೇದಿದ್ದವಾಗ ನಂಗೆ ಅನ್ಸೋದು, ನೀವೇನು ಅವ್ರಿಗೆ ತಪ್ಪು ಮಾಡ್ದವಾಗ ನೀವು ಬುದ್ಧಿ ಹೇಳ್ತಿರಲ್ಲ ಸರ್, ಅದನ್ನ ನಾನ್ ತಗೋತೀನಿ ಸರ್. ಎಷ್ಟೋ ಸಲ ಅವ್ರು ತಗೊಂಡಿದಾರೋ ಇಲ್ಲೋ ಗೊತ್ತಿಲ್ಲ ಸರ್, ನಾನ್ ತುಂಬಾ ತಗೊಂಡೆ ಅದರಲ್ಲಿ. ಹೌದು ಸರ್, ಹೌದು ಸರ್. ಅವರು ನೀವು ಹೇಳ್ದವಾಗ ತುಂಬಾ ಕಷ್ಟಗಳನ್ನ ಹೇಳ್ಕೊಂಡವಾಗ ನೀವು ಎಷ್ಟೋ ಸಜೆಷನ್ ಕೊಡ್ತಿರಲ್ಲ ಸರ್ ಅವರಿಗೆ. ಬಟ್ ಅದ್ರಲ್ಲಿ ನಾನ್ ಎಲ್ಲಾನು ಸರಿ ಹೀಗೂ ಮಾಡ್ಬೋದಾ, ಹೀಗೂ ಇರ್ಬೋದಾ, ಈ ತರನು ತಗೊಳ್ಬಹುದು ಅಂತ ತುಂಬಾನೇ ಯೋಚನೆ ಮಾಡಿ 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 ಅದನ್ನ ತಗೊಳ್ತೀನಿ ಸರ್ ನಾನು. ಈಗ ನಾನು ಎಲ್ಲಾ ತಪ್ಪುಗಳನ್ನು ನಾವೇ ಮಾಡುವಷ್ಟು ಜೀವನ ದೊಡ್ಡದಿಲ್ಲ, ಇನ್ನೊಬ್ರು ತಪ್ಪಿಂದಲೂ ನಾವು ಕಲಿಬೇಕು. ಹೌದು ಸರ್, ಹೌದಲ್ಲ? ಹೌದು ಜೀವನ ಚಿಕ್ಕದು, ಜೀವನ ದೊಡ್ಡದು, ಎರಡೂ ಹೌದು. ದೊಡ್ಡದು ಅಂತ ತಗೊಂಡ್ರೆ ಒಂದು ಭಾವನೆ, ಚಿಕ್ಕದು ಅಂತ ತಗೊಂಡ್ರೆ ಒಂದು ಭಾವನೆ. ಬಟ್ ಒಂದೊಂದು ಸತ್ಯ, ಎಲ್ಲಿಂದಲೋ ಅದು ಒಳ್ಳೇದು ಚಿಕ್ಕ ಹುಡುಗನಿಂದ ಬರುತ್ತೋ ದೊಡ್ಡವರಿಂದ ಬರುತ್ತೋ, ಒಳ್ಳೇದನ್ನ ತಗೊಳ್ಳೋಕೆ ಯಾರು ತಯಾರಿರ್ತಾರೆ ಅವ್ರಿಗೆ ಪ್ರಕೃತಿ ಒಳ್ಳೇದನ್ನೇ ಅವ್ರ ಹತ್ರ ಕಳಿಸುತ್ತೆ. ಇಲ್ಲ ನಾನ್ ಚಿಕ್ಕೋನು, ಇವನಿಂದ ನಾನು ಯಾಕೆ ತಗೊಳ್ಳಿ ಅಂದ್ರೆ ನಿಮ್ಮ ಅಜ್ಞಾನ ಹೆಚ್ಚಾದಷ್ಟು ನಿಮ್ಮ ಸಂಪರ್ಕಕ್ಕೆ ಬರೋರೆಲ್ಲ ದುಷ್ಟರೇ. ಹೌದು ಸರ್, ಯಾಕೆಂದ್ರೆ ನಾನ್ ನನ್ನ ಕಸ್ಟಮರ್ನೆಲ್ಲ ದೇವ್ರ ತರನೇ ನೋಡ್ತೀನಿ ಸರ್. ಅವ್ರು ಯಾರೇ ಆಗಿರ್ಲಿ ಬೇಕಾದ್ರೆ, ಒಂದು ಸಣ್ಣ ಮಗುವಿಂದ ಹಿಡಿದು ಒಂದ್ ದೊಡ್ಡವರವರೆಗೂ ನಾನು ಅವ್ರನ್ನೆಲ್ಲ ದೇವ್ರ ತರ, ನನ್ ದೇವ್ರು ಇವರೆಲ್ಲ, ಇವ್ರು ನನ್ಗೆ ಅನ್ನ ಕೊಟ್ಟ ದೇವ್ರು ಅಂತಾನೆ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಸರ್. ಸತ್ಯ, ಇದು ನೀನನ್ನು ಕಾಪಾಡ್ತಿರು. ಯಾಕಂದ್ರೆ ಹೊರಗಿನ ಮಾತಿಗಿಂತ ಒಳಗಿನ ಭಾವ ಅದು ನಿಜವಾದ ಸಿರಿವಂತಿಕೆ. ಹಾಗಾಗಿ ನನ್ನ ಕಸ್ಟಮರ್ಗಳು ಅಥವಾ ನನ್ನ ಕೊಂಡ್ಕೊಳ್ಳಿಕ್ಕೆ ಬಂದಂತಹ ಮಹಾನುಭಾವರನ್ನು ನಾನು ನನಗೆ ಅನ್ನ ಕೊಡೋ ಅನ್ನದಾತರು ಅಂತ ನೋಡ್ದ ಅಂದರೆ ನನ್ನ ಅಂತರಂಗದಲ್ಲೇ ಅಂಥದ್ದೊಂದು ಶ್ರೇಷ್ಠ ಭಾವನೆ ಇದ್ದಾಗ ಅದಕ್ಕೆ ಪ್ರಕೃತಿಯೇ ಸಹಾಯ ಮಾಡಿ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡುತ್ತೆ. ಆದರೆ ಮಾತಲ್ಲಿ ಶುದ್ಧತೆ ಅಥವಾ ಮಾತಲ್ಲಿ ಏನೋ ಅವರನ್ನು ಮೆಚ್ಚಿಸ್ಲಿಕ್ಕೆ ಧನ್ಯತೆ ಕೃತಜ್ಞತೆ ಇದ್ದು ಅಂತರಂಗದಲ್ಲಿ ನಾವು ಕೇಡ ಬಗೆತಾ ಇದ್ರೆ ಅದು ನಮ್ಮನ್ನೇ ಸುಡುತ್ತೆ. ಇರ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ. ಆಗ ಕರೆ ಮಾಡ್ತಾ ಇರಿ, ಯಾರು ಇಲ್ಲ ಅನ್ಕೊಂಬಿಡಿ. ಬಿಡುವಾದಾಗ ಯಾವಾಗ ಮಾತಾಡಬೇಕು ಅನ್ಸುತ್ತೆ, ಯಾರು ಇಲ್ಲ ಆ ಸಮಯದಲ್ಲಿ ಅಥವಾ ನಿಮಗೆ ತೊಂದರೆ ಆಗದೆ ಇರೋ ಸಮಯದಲ್ಲಿ ಕರೆ ಮಾಡಿ ಮಗ ಅಂದ್ಕೊಳ್ಳಿ, ತಮ್ಮ ಅಂದ್ಕೊಳ್ಳಿ, ಅಣ್ಣ ಅಂದ್ಕೊಳ್ಳಿ. ಇಲ್ಲ ಸರ್, ನನ್ಗೆ ಅನ್ಸ್ತಾ ಇರೋದು, ನನ್ಗೆ ನಿಜವಾಗ್ಲೂ ಒಂದು 5 ಅಣ್ಣಂದಿರಿದ್ರು. ಬಟ್ ಆ ಅಣ್ಣಂದಿರ್ನಲ್ಲಿ ಒಂದನ್ನು ನಾನು ಒಳ್ಳೇದನ್ನ ನೋಡ್ಲೇ ಇಲ್ಲ. ಬಟ್ ಅದನ್ನ ನಿಮ್ಮಲ್ಲಿ ನೋಡಿದ್ದೀನಿ. ನನ್ಗೊಂದು ತಮ್ಮ ಸಿಕ್ಕಿದಾನೆ ಅನ್ನೋ ತರ ತುಂಬಾನೇ ಪ್ರೌಡ್ ಫೀಲ್ ಇದೆ ಸರ್. ಖಂಡಿತ ತಾಯಿ, ಖಂಡಿತ. ನಾವು ಯಾವಾಗಲೂ ನಿಮ್ಮ ಪ್ರೀತಿಗೆ ಕೃತಜ್ಞರು. ನಿಮ್ಮ ಮಕ್ಕಳ ಹಾಗೆ ಎಷ್ಟು ಧನ್ಯತೆಯಿಂದ ಎಷ್ಟು ಸಂತೋಷವಾಗಿ ಮಾತಾಡಿದ್ರಿ. ನಾವೆಲ್ಲ ದೂರ ಇದ್ದೀವಿ, ಆದರೆ ನಮ್ಮ ಮಾತುಗಳಲ್ಲಿ ನಮ್ಮ ಅಂತರಂಗದಲ್ಲಿ ಪರಸ್ಪರ ಏನೋ ಒಂದು ಏಕತೆ ಇದೆ. ವಿವಿಧತೆಯಲ್ಲಿ ಏಕತೆ. ದೇಹಗಳು ಬೇರೆಯಾದ್ರೂ, ಜಾಗಗಳು ಬೇರೆಯಾದ್ರೂ, ಭಾವನೆಗಳು ಬೆರೆತಾಗ ಅದು ರೀತಿಯಲ್ಲಿ ನಿಂಬೆಹಣ್ಣಿನ ಒಳಗಡೆ ಸಕ್ಕರೆ ಬೆರೆತಾಗ ಎಷ್ಟು ರುಚಿಯಾಗುತ್ತೋ ಹಾಗೆ ನಿಂಬೆಹಣ್ಣು ಜ್ಯೂಸ್ ಆಗುತ್ತಲ್ಲ. ಒಳ್ಳೇದಾಗ್ಲಿ ತಾಯಿ. ಆಗ ಕರೆ ಮಾಡಿ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಂಗೆ ಒಂದು ಮೋಟಿವೇಶನ್ ಇನ್ನೂ ಸಿಕ್ತು ಸರ್ ನಿಮ್ಮ ಹತ್ರ. ನಂಗೆ ನೀವು ಅಜ್ಜಿ ಆದ್ರೂ ಇದೆಲ್ಲ ಇರುತ್ತೆ. ನೀವು ನೋಡಪ್ಪ ನಾನು ಅವತ್ತು ಮಾತಾಡಿದ್ದೆ ಅಂತ ನಿಮ್ಮ ಮೊಮ್ಮಕ್ಕಳಿಗೂ ಹೇಳ್ಬೋದು ನೀವು. ಹೌದು ಸರ್, ನಿಜವಾಗ್ಲೂ ಹೌದು ಸರ್. ಇಲ್ಲೇ ಇಷ್ಟ ದಿನ ಬೇರೆಯವ್ರ ಕತೆ ಕೇಳ್ತಿದ್ರಿ, ನಾಳೆಯಿಂದ ನಿಮ್ ಕತೆ ನೀವೇ ಕೇಳಬಹುದು. ನಾನೇ ಕೇಳ್ಬೋದು ಸರ್. ಅದನ್ನೇ ನಾನು ಸೇವ್ ಮಾಡಿ ಇಟ್ಕೊಂಡು ನಂಗೆ ನೆನಪಾದಾಗೆಲ್ಲ ಕೇಳಬಹುದು ಸರ್. ಒಳ್ಳೇದಾಗ್ಲಿ ತಾಯಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಇವ್ರ ಮಾತಿಂದ ಒಂದರ್ಥ ಮಾಡಿಕೊಳ್ಬೇಕು. ಒಂದು ಹೆಣ್ಣು ತನ್ನ ಗಂಡನಿಂದ ಬಯಸೋದು ಪ್ರೀತಿ. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದು, ಸರ್ ನಂಗೆ ಪ್ರೀತಿ ಸಿಗಲಿಲ್ಲ, ಕಡೆ ಮನುಷ್ಯರಲ್ವ ಸರ್ ನಾವು, ನಮಗೂ ಎಲ್ಲಿ ಪ್ರೀತಿ ಸಿಗುತ್ತೋ ಆ ಕಡೆ ನಮ್ಮ ಮನಸ್ಸು ಹೋಯಿತು. ಈಗ ನಾವು ತಪ್ಪು ಕಣಮ್ಮ, ನೀನು ಗಂಡ ಎಂಥವನಾರೇ ಆಗಲಿ ನೀನು ಅವನ ಜೊತೆ ಇರಬೇಕಮ್ಮ ಅಂತ ಹೇಳೋಕೆ ನನಗೂ ತುಂಬ ಸರಿ ನಾಚಿಕೆ ಅನಿಸ್ಬಿಡುತ್ತೆ. ಅಲ್ಲ, ನೀವು ಕೊಡ್ರಪ್ಪ ಆಹಾರ, ನೀವು ಪ್ರೀತಿ ಕೊಡಿ, ನೀವು ಕಾಳಜಿ ವಹಿಸಿ, ನೀವು ಪ್ರಾಣಿ ಥರ ಪಶುಗಳ ಥರ ನಡೆಸ್ಕೊಂಡ್ರೆ
ಮತ್ತು ನೀವು ಹಂಗೆ ಪಶುಗಳ ಥರ ನಡೆಸ್ಕೊಂಡ್ರು ಒದಿಸ್ಕೊಂಡು ಒಡಿಸ್ಕೊಂಡು ಅಲ್ಲೇ ಇರಬೇಕಂತೆ. ಮನುಷ್ಯತ್ವ ಅಲ್ಲ ಅದು, ಹೌದಲ್ಲ? ಹಾಗಾಗಿ ನೋಡಿ, ನಾನು ಎಷ್ಟೊಂದೆಲ್ಲ ಮಾಡ್ತೀನಿ ಸರ್, ಕೆಲಸ ಮಾಡ್ತೀನಿ, ಎಲ್ಲ ನೋಡ್ಕೊಳ್ತೀನಿ, ನೀನು ಚೆನ್ನಾಗಿ ಮಾಡ್ತಿದೀಯ ಕಣೋ, ಚೆನ್ನಾಗಿ ಮಾಡ್ತಿದ್ದೀಯ ಕಣೆ ಅಂತ ಒಬ್ಬ ಗಂಡನಾಗಿ ಹೇಳ್ತಾ ಇಲ್ಲ. ಅದೇ ನನಗೆ ಬೇಜಾರು. ಈ ತಾಯಿಯ ಕೊರಗು ಅದು. ನನ್ನ ಗಂಡ ಸೀರೆ ಕೊಡಿಸ್ಲಿಲ್ಲ, ಜುಮ್ಕಿ ಕೊಡಿಸ್ಲಿಲ್ಲ, ಮಾಂಗಲ್ಯ ಇದೇನೋ ಕೊಡಿಸ್ಲಿಲ್ಲ ಅಂತ ಅಲ್ಲ ಈ ತಾಯಿಯ ನೋವು. ನಾನೇನೋ ಮಾಡ್ತಾ ಇದ್ದೆ, ಅದಕ್ಕೆ ಒಂದೆರಡು ಒಳ್ಳೆ ಮಾತು ಹೇಳಲಿಕ್ಕೂ ಆಗ್ತಾ ಇಲ್ವಲ್ಲ. ಹಾಗಾಗಿ ನೋಡ್ತಾ ಇರೋ ಪುರುಷರು, ಗಂಡನ ಸ್ಥಾನದಲ್ಲಿರೋರು, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಇಲ್ಲಿವರೆಗೂ ಆಕೆಯನ್ನು ಬಹಳ ಪ್ರೀತಿಯಿಂದ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದೆಯೇ, ನಿನ್ನನ್ನು ಪಡ್ಕೊಟ್ಟಿದ್ದು ನನ್ನ ಪುಣ್ಯ ಅಂತ ಈಗ ಹೇಳಿ, ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಇರ್ತಾರೋ ಇರಲ್ವೋ. ಸಂಬಂಧಗಳನ್ನು ಇದ್ದಾಗಲೇ ಸಂಭ್ರಮಿಸಬೇಕು. ಸತ್ ಮೇಲೆ ಹೆಣದ ಮುಂದೆ ಕೂತ್ಕೊಂಡು ಎಷ್ಟು ಬಡ್ಕೊಂಡ್ರೇನು, ಅಥವಾ ಹೆಣಕ್ಕೆ ಎಂತ ದೊಡ್ಡ ಹೂವಿನ ಹಾರ ತಂದು ಹಾಕಿದ್ರೇನು? ಒಳ್ಳೇದು ತಾಯಿ, ಬಹಳ ಏನು ವೀರ ಮಹಿಳೆ ನೀನು. ಬಹಳ ಚೆನ್ನಾಗಿ ಬದುಕನ್ನು ನಡೆಸ್ಕೊಂಡು ಬಂದಿದ್ದೀರಿ. ಒಳ್ಳೇದಾಗ್ಲವ.